जय जय पतित पावन श्री गुरुदेव की जय जगत गुरु श्री प्रभुपाद की जय गौ प्रेमानंद। हरि हरि बोल। हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरु श्रीयुतापतकमलं श्रीगुरु वैष्णवांश च श्रीरूपं सारजातं सहनौनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादां सहनयुता श्रीविशाखान्वितं च। नमः ओं विष्णुपादाय कृष्णपृष्ठाय भूतले श्रीमते जयपताका स्वामिनिति नामिने। नमो आचार्यपदाय निताय प्रप्रदायिनि गौरभक्तदामदाय नगरजन्मतारिणि। नमः ओं विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवे गौरवाणी प्रचारिणी निर्विशेष शून्यवादी पाश्चात्यदेशतारिणी। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंदा। हरे कृष्णा 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 हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हरे कृष्ण। ಸೊ ಇವತ್ತು ಬಂದ್ಬಿಟ್ಟು ಶ್ರೀಮದ್ ಭಾಗವತಂ 6ನೇ ಕ್ಯಾಂಟೋ 6th ಕ್ಯಾಂಟೋ 16th ಚಾಪ್ಟರ್ 43rd ಶ್ಲೋಕ. ನಾ ವ್ಯಾಭಿಚರತಿ ತಾವೇಕ್ಷಾ ಯಾಯಾ ಹಿ ಅಭಿಹಿತೋ ಭಾಗವತೋ ಧರ್ಮ ಸ್ಥಿರಚರ ಸತ್ವಾ ಕಡಂಬೇಶ್ವಾ ಅಪ್ರತಾಗ್ ಧಿಯೋಯಾಂ ಉಪಾಸತೆ ತ್ವಾ ಆರ್ಯ ನ ವ್ಯಾಭಿಚರತಿ ತಾವೇಕ್ಷ್ವಾ ಯಾಯಾಯಿ ಅಭಿತೋ ಭಾಗವತೋ ಧರ್ಮ ಸ್ಥಿರಚರ ಸತ್ವಾ ಕಡಂಬೇಶ್ವಾ ಅಪ್ರತಾಗ್ ಧಿಯೋ ಯಾಂ ಉಪಾಸತೆ ತ್ವಾಹಾರ್ಯ. Translation and purport by His Divine Grace A.C. Bhaktivedanta Swami Srila Prabhupada. Jai Srila Prabhupada. Is translation ಹೋಗ್ತೀರಾ? Translation. ಪ್ರಿಯನಾದ ಭಗವಂತನೇ, ಜೀವನದ ಪರಮ ಉತ್ಕೃಷ್ಟ ಧ್ಯೇಯಗಳಿಂದ ಅತ್ಯಂತ ಸರಿಯಾದ ನಿನ್ನ ಆಲೋಚನಾ ರೀತಿಯ ಜೀವಾಕೃತಿ ಕೃತಿಗಳನ್ನು ವ್ಯಕ್ತಿಗೆ ಶ್ರೀಮದ್ ಭಾಗವತದಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಉಪದೇಶಿಸಲಾಗಿದೆ. ಮೇಲು ಕೀಳುಗಳೆಂಬುದಿಲ್ಲ. ಚರಾಚರವಾದ ಎಲ್ಲರಿಗೂ ಸಮಾನವಾದವನಾದ ನಿನ್ನ ಮೇಲ್ವಿಚಾರಣೆಯಲ್ಲಿ ವೃತ್ತಿ ಧರ್ಮಗಳನ್ನು ಆಚರಿಸುವನು. ಆರ್ಯರೇ,
ಅಮೃತ ದಿಯಃ ಎಂಬ ಶಬ್ದಗಳು ಸೂಚಿಸುತ್ತವೆ. ಎಲ್ಲ ಜೀವಿಗಳನ್ನು ಸಂರಕ್ಷಿಸಬೇಕು. ಮರಗಳು ಮತ್ತು ಗಿಡಗಂಟೆಗಳನ್ನು ಸೇರಿದಂತೆ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ಆರ್ಯರ ನಾಗರಿಕತೆಯ ಮೂಲ ತತ್ವ ಇದು. ಕೆಳಮಟ್ಟದ ಜೀವಿಗಳ ಮಾತಿನಲ್ಲಿ ಮಾನವ ನಾಗರಿಕತೆಯ ಮಜಲು ಮುಟ್ಟಿರುವ ಜೀವಿಗಳನ್ನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರೆಂದು ವರ್ಗೀಕರಿಸಲೇ ಬೇಕಾಗಿದೆ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವ ದೇವತಮ ಪರಮಪುರುಷನ ಹಾಗೂ ವೇದ ಸಾಹಿತ್ಯದಲ್ಲಿನ ಉಪದೇಶಗಳನ್ನು ಬ್ರಾಹ್ಮಣರು ಪಾಲಿಸಬೇಕು. ಈ ಪಾಲನೆಗೆ ಗುಣ ಮತ್ತು ಕರ್ಮಗಳು ಅರ್ಹತೆಯಾಗಬೇಕು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವ್ಯಕ್ತಿಯು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರಗಳ ಗುಣಗಳನ್ನು ಗಣಿಸಬೇಕು. ತನ್ನ ನಿಯತ ಕರ್ಮಗಳನ್ನು ಮಾಡಬೇಕು. ಆರ್ಯರು ಒಪ್ಪುವ ಹಾಗೆ ಇದು. ಆರ್ಯರು ಇಂತಹ ನಾಗರಿಕತೆಗಳನ್ನು ಏಕೆ ಒಪ್ಪುತ್ತಾರೆ? ಕೃಷ್ಣನನ್ನು ಸಂತೃಪ್ತಗೊಳಿಸುವ ಕಾತರತೆ ಆರ್ಯರಿಗೆ ಇರುವುದರಿಂದ ಅವರದನ್ನು ಒಪ್ಪುತ್ತಾರೆ. ಇದು ಪರಿಪೂರ್ಣ ನಾಗರಿಕತೆ. ಕೃಷ್ಣನ ಉಪದೇಶಗಳಿಂದ ಆರ್ಯರು ಅತ್ತಿತ್ತ ಸರಿಯುವುದಿಲ್ಲ. ಅವನ ಬಗೆಗೆ ಅವರು ಸಂದೇಹಿಗಳು ಅಲ್ಲ. ಆದರೆ ಅನಾರ್ಯರು ಮತ್ತಿತರ ಅಸುರಿ ಜನರು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಉಪದೇಶಗಳಂತೆ ನಡೆಯುವುದರಲ್ಲಿ ವಿಫಲರಾಗುತ್ತಾರೆ. ಬೇರೆಲ್ಲ ಜೀವಿಗಳನ್ನು ಶೋಷಿಸಿ ತಮ್ಮ ಇಂದ್ರಿಯ ದೃಷ್ಟಿಯನ್ನು ಸಾಧಿಸಿಕೊಳ್ಳುವ ಶಿಕ್ಷಣ ಅವರದಾಗಿದೆ. ನೂನಂ ಪ್ರಮುಖಃ ಪುರತೆ ಕರ್ಮ. ಇಂದ್ರಿಯ ದೃಷ್ಟಿಗಾಗಿ ಎಲ್ಲ ನಿಷಿದ್ಧ ಕರ್ಮಗಳನ್ನು ಆಚರಿಸುವುದೊಂದೇ ಅವರ ವೃತ್ತಿಯಾಗಿದೆ. ಬೇರೊಂದು ಉದ್ಯೋಗವಾಗಲಿ ಅಥವಾ ಮಹಾದಾಸೆಯಾಗಲಿ ಅವರಿಗಿಲ್ಲ. ಇಂತಹ ನಾಗರಿಕತೆಯ ಪದ್ಧತಿಯನ್ನು ಈ ಹಿಂದಿನ ಶ್ಲೋಕದಲ್ಲಿ ಖಂಡಿಸಲಾಗಿದೆ. ಕಹ ಕ್ಷೇಮೋ ನಿಜ ಪರಯೋಹ ಕಿಯಾನ ವಾರ್ತಃ ಸ್ವಪರ ಗೃಹ ಧರ್ಮೇಣ. ತನ್ನನ್ನು ಮತ್ತು ಇತರರನ್ನು ಕೊಲ್ಲುವ ನಾಗರಿಕತೆಗೆ ಅರ್ಥವೇನು? ಆದುದರಿಂದ ಪ್ರತಿಯೊಬ್ಬನು ಆರ್ಯ ನಾಗರಿಕತೆಯನ್ನು ಪರಿಗ್ರಹಿಸಿ ದೇವತಮ ಪರಮ ಪುರುಷನ ಉಪದೇಶಗಳನ್ನು ಸ್ವೀಕರಿಸಬೇಕೆಂದು ಈ ಶ್ಲೋಕವು ಸಲಹೆ ಮಾಡುತ್ತದೆ. ಹಾಗೆಯೇ ಭಗವಂತನ ಉಪದೇಶಗಳಿಗನುಗುಣವಾಗಿ ವ್ಯಕ್ತಿಯು ತನ್ನ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸಬೇಕೆಂದು ಹೇಳುತ್ತದೆ. ಕೃಷ್ಣನು ಬಯಸಿದ ರೀತಿಯ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ನಾವು ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಪ್ರಸಾರ ಮಾಡಲು ಯತ್ನಿಸುತ್ತಿರುವೆವು. ಕೃಷ್ಣ ಪ್ರಜ್ಞೆ ಎನ್ನುವುದರ ಅರ್ಥ ಇದು. ಎಲ್ಲ ಬಗೆಯ ಮಾನಸಿಕ ಕಲ್ಪನೆಗಳನ್ನು ಹೊಡೆದಟ್ಟುವುದೆಂಬ ಕಾರಣಕ್ಕೆ ನಾವು ಭಗವದ್ಗೀತೆಯನ್ನು ಅದರ ಯಥಾರೂಪದಲ್ಲಿ ನೀಡುತ್ತಿರುವೆವು. ಅವಿವೇಕಿಗಳು ಮತ್ತು ದೂತರು ಭಗವದ್ಗೀತೆಗೆ ತಮ್ಮದೇ ಆದ ರೀತಿಯಲ್ಲಿ ಅರ್ಥ ವಿವರಣೆ ನೀಡುತ್ತಾರೆ. ಮನ್ಮನ ಭವಭಕ್ತ ಮದ್ಭಕ್ತೋ ಮದಾಗಿ ಮಾಂ ನಮಸ್ಕುರು. ಸದಾ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು ಎಂದು ಕೃಷ್ಣನು ಹೇಳಿದರು. ನಾವು ಶರಣಾಗಬೇಕಾದುದು ಕಷ್ಟನಿಗವೆಲ್ಲವೆಂದು ಈ ಜನರ ಅರ್ಥ ಹೇಳುತ್ತಾರೆ. ಹೀಗೆ ಅವರು ಭಗವದ್ಗೀತೆಯಿಂದ ಕಲ್ಪಿತ ಅರ್ಥಗಳನ್ನು ಪಡೆಯುತ್ತಾರೆ. ಮಾನವ ಸಮಾಜದ ಸಮಗ್ರ ಕಲ್ಯಾಣಕ್ಕಾಗಿ ಕೃಷ್ಣ ಪ್ರಜ್ಞಾ ಆಂದೋಲನವು ಭಾಗವತ ಧರ್ಮವನ್ನು ಆಚರಿಸುತ್ತಾ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಹಾಗೂ ಶ್ರೀಮದ್ ಭಾಗವತಗಳಲ್ಲಿನ ಉಪದೇಶಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುತ್ತದೆ. ಇಂದ್ರಿಯ ದೃಷ್ಟಿಗಾಗಿ ಅರ್ಥವನ್ನು ವಿರೂಪಗೊಳಿಸಿ ಭಗವದ್ಗೀತೆಯನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುವಾತನು ಅನಾರ್ಯನು. ಆದುದರಿಂದ ಅನಾರ್ಯರ ಭಗವದ್ಗೀತಾ ಅರ್ಥ ವಿವರಣೆಗಳನ್ನು ಕೂಡಲೇ ತಿರಸ್ಕರಿಸಬೇಕು. ಭಗವದ್ಗೀತೆಯನ್ನು ಯಥಾ ರೀತಿಯಲ್ಲಿ ಆಚರಿಸಬೇಕು. ಭಗವದ್ಗೀತೆಯಲ್ಲಿ 12:6 ಶ್ರೀಕೃಷ್ಣನು ಹೇಳುತ್ತಾರೆ, ಏ ತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಾಸ್ಯ ಮತ್ಪರಃ ಅನನ್ಯನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಯ ಮೃತ್ಯು ಸಂಸಾರ ಸಾಗರ ಭವಾಮಿ ನ ಚಿರಾತ್ ಪಾರ್ಥ ಮಯಾ ವೇಷಿತ ಚೇತಸಾಂ. ಹೇ ಪೃಥಾಸುತನೇ, ಯಾರು ಸಮಸ್ತ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನಲ್ಲಿ ಅವಚಲಿತವಾದ ಶ್ರದ್ಧೆಯುಳ್ಳವನಾಗಿ ಭಕ್ತಿಯಲ್ಲಿ ಸೇವೆಯಲ್ಲಿ ನಿರಂತರಾಗಿ ಸದಾ ನನ್ನ ಧ್ಯಾನ ಮಾಡುತ್ತಾ ನನ್ನನ್ನು ಅರ್ಚಿಸುತ್ತಾ ನನ್ನ ಮೇಲೆ ಚಿತ್ತವನ್ನು ಸ್ಥಿರಗೊಳಿಸುವವನು, ಅವನನ್ನು ನಾನು ಶೀಘ್ರವೇ ಜನನ ಮರಣಗಳ ಸಾಗರದಿಂದ ರಕ್ಷಿಸುವವನಾಗುತ್ತೇನೆ. ಅಕಂ ಕರೋತಿ ವಾಚಾಲಂ ಅಂಗಂ ಲಂಘಾಯತೆ ಗಿರಿಂ ಯತ್ಕೃಪಾತಮಃ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಂ ಈಶ್ವರಂ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ಇವತ್ತು ಬಂದುಬಿಟ್ಟು
6ನೇ ಕ್ಯಾಂಟ ನೋಡ್ತಾ ಇದ್ದೀವಿ. 6ನೇ ಕ್ಯಾಂಟ್ನ 16ನೆಯ ಚಾಪ್ಟರ್. ಈ ಶ್ಲೋಕದಲ್ಲಿ ಬಂದು ಏನು ಹೇಳಲಾಗಿದೆ ಅಂದರೆ, ಇದು ಬಂದುಬಿಟ್ಟು ಚಿತ್ರಕೇತುಗೂ ಆಮೇಲೆ ಭಗವಂತನ ಮಧ್ಯೆ ನಡೆಯುವ ಒಂದು ಸಂವಾದನೆ. ಇದು ಚಿತ್ರಕೇತು ಬಂದು ಭಗವಂತನ ಹತ್ರ ಹೇಳ್ತಾ ಇದ್ದಾರೆ ಇದನ್ನು. ಇಲ್ಲಿ ನೋಡಿದರೆ ಈ ಒಂದು ಶ್ಲೋಕದ ಒಂದು ಅನುವಾದ ಏನಂದರೆ, ನಮ್ಮ ಕರ್ತವ್ಯ, ಜೀವನದ ಕರ್ತವ್ಯ ಏನಂತ ಇಲ್ಲಿ ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಒಂದು ಅನುವಾದದಲ್ಲಿ. ಯಾರೊಬ್ಬರು ಆರ್ಯರು ಏನಂತ ವಿವರಣೆ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಆ ಪರ್ಪೋಟಲ್ಲಿ ನೋಡಿದರೆ, ಭಾವಾರ್ಥಲ್ಲಿ ನೋಡಿದರೆ ನಾವು ಬಂದ್ಬಿಟ್ಟು ಅಲ್ಲಿ ಫಸ್ಟ್ ಪೇರ ಬಂದ್ಬಿಟ್ಟು ಭಾಗವತ ಧರ್ಮ ಅಂದರೆ ಏನಂತ ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮತ್ತು ಸೆಕೆಂಡ್ ಪೇರ ಅಲ್ಲಿ ಭಾಗವತ ಧರ್ಮ, ವರ್ಣಾಶ್ರಮ ಧರ್ಮ, ಇದ್ರ ಮಧ್ಯೆ ಏನಿದೆ ಅಂತ ಪ್ರಭುಪಾದ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮತ್ತು ಆರ್ಯರ್ ಅಂದರೆ ಯಾರಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪ್ರಭುಪಾದ. ಸೊ ಅದ್ರ ಬಗ್ಗೆ ಇವತ್ತು ನೋಡೋಣ. ಸೊ ಭಾಗವತ ಧರ್ಮ ಹಂಗಂದರೆ ಏನು? ಫಸ್ಟ್ ಪೇರ ಫಸ್ಟ್ ಲೈನಲ್ಲಿ ನೋಡಿದರೆ ಭಾಗವತ ಧರ್ಮ ಮತ್ತು ಕೃಷ್ಣ ಕಥೆ ಎರಡೂ ಒಂದೇ ಅಂತ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಹಂಗಂದರೆ ಏನಂದರೆ, ನಮ್ಮ ಕರ್ತವ್ಯ ಬಂದ್ಬಿಟ್ಟು ಏನಂದರೆ, ನಮ್ಮ ಜೀವನದ ಗುರಿ ಏನಿರಬೇಕಂದ್ರೆ ಭಗವಂತನ ತೃಪ್ತಿಪಡಿಸುವುದೇ ನಮ್ಮ ಜೀವನದ ಒಂದು ಗುರಿ. ಈ ಅಲ್ಟಿಮೇಟ್ ಕೃಷ್ಣ ಕಾನ್ಷಿಯಸ್ ಪ್ರೋಸೆಸ್, ಈ ಕೃಷ್ಣ ಪ್ರಜ್ಞೆ ಯಾಕೆ ಮಾಡ್ತಾ ಇದ್ದೀವಿ ನಾವು? ಭಗವಂತನನ್ನು ಬಂದ್ಬಿಟ್ಟು ತೃಪ್ತಿ ಮಾಡಬೇಕು. ಆದರೆ ಧರ್ಮ ಅಂದರೆ ಯಾರಿಗೂ ಸರಿಯಾದ ಒಂದು ಮೀನಿಂಗ್ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ ಯಾರಿಗೂ. ಧರ್ಮ ಅಂದರೆ ಧರ್ಮರಾಜಗೆ ಅರ್ಥ ಗೊತ್ತಿಲ್ಲ. ಹೆಂಗೆ ಯುದ್ಧದಲ್ಲಿ ಏನಾಯ್ತು ಅಂದರೆ, ಒಂದು ಸತಿ ಕೃಷ್ಣ ಬಂದ್ಬಿಟ್ಟು ಪಾಂಡವರ ಹತ್ರ ಹೇಳ್ತಾ ಇದ್ದಾರೆ, ನೀವು ಬಂದ್ಬಿಟ್ಟು ಹೋಗಿ ದ್ರೋಣಾಚಾರ್ಯ ಹತ್ರ ಅಶ್ವತ್ಥಾಮ ಸತ್ತೋದ ಅಂತ ಹೇಳಿ ಅಂತ ಪಾಂಡವರಿಗೆ ಹೇಳ್ತಾ ಇದ್ದಾರೆ. ಆಗ ಏನು ಮಾಡ್ತಾರೆ, ಭೀಮ ಏನು ಮಾಡ್ತಾರೆ, ನಾನು ಹೋಗಿ ಹೇಳ್ತೀನಿ ಅಂತ ಕೃಷ್ಣನ ಹತ್ರ ಹೇಳ್ತಾರೆ. ಆಗ ಕೃಷ್ಣ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲಲ್ಲ ನೀನು ಹೋಗಬೇಡ, ಧರ್ಮರಾಜ ಹೋಗಬೇಕು ಅಂತ ಕೃಷ್ಣರು ಬಂದ್ಬಿಟ್ಟು ಧರ್ಮರಾಜಗೆ ಹೇಳ್ತಾರೆ ಹೋಗ್ಬೇಕಂತ. ಆದರೆ ಧರ್ಮರಾಜ ಹೇಳ್ತಾರೆ, ಹೆಂಗೆ ನಾನು ಹೋಗಿ ಸುಳ್ಳು ಹೇಳೋದಂತ ಇದು ಮಾಡ್ತಾ ಇದ್ದಾರೆ ಧರ್ಮರಾಜ. ಕೃಷ್ಣ ಹೇಳ್ತಾರೆ, ಇಲ್ಲ ನೀನೇ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಮತ್ತೆ ಧರ್ಮರಾಜ ಸರಿ ಅಂತ ಒಪ್ಕೊಂಡು ಏನು ಮಾಡ್ತಾರೆ, ಹೋಗಿ ದ್ರೋಣಾಚಾರ್ಯ ಹತ್ರ ಏನು ಮಾಡ್ತಾರೆ, ನಿಮ್ಮ ಮಗ ಅಶ್ವತ್ಥಾಮ ತೀರೋದ್ರು ಅಂತ ಅವ್ರಿಗೆ ಕೇಳ್ದಂತೆ ಏನು ಮಾಡ್ತಾರೆ, ಒಂದು ಆನೆ ಇರುತ್ತೆ, ಅಶ್ವತ್ಥಾಮ ಅಂತ ಆನೆ ಇರುತ್ತೆ, ಅದು ಆ ಯುದ್ಧದಲ್ಲಿ ತೀರೋಗಿರುತ್ತೆ. ಸೊ ಏನು ಮಾಡ್ತಾರೆ ಇವರು, ಹಂಗೆ ಅಶ್ವತ್ಥಾಮ ಎಂಬ ಆನೆ ಅಂತ ಆ ಸೌಂಡ್ ಮಾತ್ರ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ತೀರೋಗಿದೆ ಅಂತ ಅವ್ರು ನಿಜನೇ ಹೇಳ್ತಾ ಇದ್ದಾರೆ. ಇಲ್ಲಿ ಧರ್ಮರಾಜಗೆ ಒಂದು ಏನಾಯ್ತು ಅಂದರೆ, ಅವ್ರಿಗೊಂದು ಕನ್ಫ್ಯೂಷನ್, ಭಗವಂತನೇ ನಮ್ಮನ್ನು ಸುಳ್ಳು ಹೇಳಕ್ಕೆ ಹೇಳ್ತಾ ಇದ್ದಾರಲ್ಲ, ಹೆಂಗಿದು ಅಂತ ಅವ್ರಿಗೊಂದು ಯೋಚನೆ. ಸೊ ಭಗವಾನ್ ಬಂದ್ಬಿಟ್ಟು ಧರ್ಮತ್ತು ಭಗವಾನ್ ಸಾಕ್ಷಾತ್ ಪ್ರಣೀತಂ, ಅವರೇ ಬಂದ್ಬಿಟ್ಟು ಸುಳ್ಳು ಹೇಳಕ್ಕೆ ಹೇಳ್ತಾ ಇದ್ದಾರೆ. ಸೊ ಧರ್ಮರಾಜಾಗಿ ಬಂದ್ಬಿಟ್ಟು ತುಂಬ ಕನ್ಫ್ಯೂಷನ್, ಏನಪ್ಪ ಇದು ಭಗವಂತನೇ ನಮ್ಮನ್ನು ಸುಳ್ಳು ಹೇಳಕ್ಕೆ ಈ ಥರ ಮಾಡ್ತಾ ಇದ್ದಾರಾ, ಹೆಂಗೆ ಇರೋದಂತ ಅವ್ರಿಗೊಂದು ಕನ್ಫ್ಯೂಷನ್. ಸೊ ಅದಕ್ಕೆ ಅವ್ರು ಬಂದ್ಬಿಟ್ಟು ಈ ಥರ ಹೇಳ್ತಾರೆ. ಸೊ ಇಲ್ಲಿ ನೋಡಿದರೆ ಇವಾಗ ಧರ್ಮರಾಜ ಮಾಡಿದ್ದು ಸರಿಯಾ ಇಲ್ಲ ತಪ್ಪಾ? ತಪ್ಪು. ಧರ್ಮರಾಜ ಮಾಡಿದ್ದು ಸರಿಯಾ ಇಲ್ಲ ತಪ್ಪಾ? ಸರಿಯಾ. ಅವ್ರು ಏನು ಮಾಡಿದ್ರು, ಹೋಗಿ ದ್ರೋಣಾಚಾರ್ಯ ಹತ್ರ ಹೋಗಿ ಏನು ಹೇಳಿದರು? ಕೃಷ್ಣ ಏನು ಹೇಳಿದರು? ಧರ್ಮರಾಜ ಹೋಗಿ ಏನು ಹೇಳಿದರು? ಹೇಳಿದ್ದರೆ ಅಂದರೆ ಅಂದ್ಕೊಂಡಿದ್ದು ಅಂದರೆ ಭಗವಂತನ ಮಾತಾಡೋದು ಕೇಳಲಿಲ್ಲ, ಅಂದರೆ ಹೇಳಿದ್ದು ಸರಿಯಾಗಿತ್ತು. ಅಂದರೆ ಅಶ್ವತ್ಥಾಮ ಅಂತ ಆನೆ ಸಾಯ್ತು ಅಂತ ಹೇಳಿದ್ರು, ಆದರೆ ಭಗವಂತನ ಮಾತನ್ನು ಅವ್ರು ಕೇಳಲಿಲ್ಲ. ಇಲ್ಲಿ ನೋಡಿದರೆ ಏನಾಯ್ತಂದರೆ, ಧರ್ಮರಾಜ ತನ್ನ ಒಂದು ಧರ್ಮ, ಅವ್ರದ್ದೇ ಒಂದು ಧರ್ಮ, ಅದು ಅವ್ರ ತೃಪ್ತಿಗೋಸ್ಕರ ಅವರು ಹೋಗಿ ಅವ್ರು ನಿಜನೇ ಹೇಳ್ಬೇಕಂತ ಅವರೊಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಆದರೆ ಯಾವುದು ನಿಜ ಯಾವುದು ಸುಳ್ಳು? ಭಗವಂತ ಏನು ಹೇಳ್ತಾರೋ ಅದೇ ನಿಜ, ನಾವು ಹೇಳೋದು ನಿಜ ಅಲ್ಲ. ಭಗವಂತ ಏನು ಹೇಳ್ತಾರೋ ಅದೇ ನಿಜ. ಇವಾಗ ಒಂದು ಉದಾಹರಣೆ ಇದೆ, ಒಂದು ಗುರು ಬಂದ್ಬಿಟ್ಟು ಒಂದು ರೋಪ್ ಇದೆ, ಆ ರೋಪ್ನ ಸ್ನೇಕ್ ಅಂದರೆ ಅದು ಸ್ನೇಕು, ಅದು ರೋಪ್ ಅಂದರೆ ಅದು ರೋಪ್. ಯಾಕಂದರೆ ಗುರು ಹೇಳ್ಬಿಟ್ರು, ಗುರು ಹೇಳಿದ ಮೇಲೆ ಅದು ಯಾವುದು ಅವ್ರು ಹೇಳ್ತಾರೋ ಅದೇ ನಿಜ. ಸೊ ಆ ಥರ ಭಗವಂತ ಯಾವುದು ಅವ್ರು ಹೇಳ್ತಾರೋ ಅದೇ ಧರ್ಮ ಬಂದ್ಬಿಟ್ಟು. ಸೊ ಧರ್ಮರಾಜ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅವರ ಒಂದು ತೃಪ್ತಿಗೋಸ್ಕರ ಅವ್ರು ಸುಳ್ಳು ಹೇಳಲ್ಲ ಅಂತ ಇದು ಮಾಡ್ತಾರೆ. ಆದರೆ ಭೀಮ ಬಂದ್ಬಿಟ್ಟು ರೆಡಿಯಾಗಿತ್ತು, ನಾನು ಹೋಗಿ ಹೇಳ್ತೀನಿ ಅಂತ. ಇಲ್ಲಿ ಭೀಮಾಗೆ ಗೊತ್ತಿತ್ತು ಏನೇನು ಕೃಷ್ಣ ಹೇಳ್ತಾರೋ ಅದೇನೇ ನಾವು ಮಾಡಬೇಕಂತ. ಸೊ ಇಲ್ಲಿ ನೋಡ್ಬೋದು, ಧರ್ಮರಾಜಗೆ ಬಂದ್ಬಿಟ್ಟು ಯಾವ್ದು ಧರ್ಮ ಅಂತ ಗೊತ್ತಿಲ್ಲ. ಬಟ್ ಯಾಕೆ ಕೃಷ್ಣ ಬಂದ್ಬಿಟ್ಟು ಸುಳ್ಳು ಹೇಳಬೇಕು?
ಕೃಷ್ಣ ಬಂದ್ಬಿಟ್ಟು ಸುಳ್ಳು ಹೇಳಿದ್ರ ಇವಾಗ, ಹಂಗೆ ತಾನೇ ಅರ್ಥ ಆಯ್ತು. ಇವಾಗ ಕೃಷ್ಣ ಸುಳ್ಳು ಹೇಳಕ್ಕೆ ಇವಾಗ ಟ್ರೈ ಮಾಡಿದ್ರು ತಾನೆ, ಹಂಗೆ ತಾನೇ ಅರ್ಥ ಆಯ್ತು. ಆದ್ರೆ ಅದು ನಿಜ ಅಲ್ಲ. ಯಾಕಂದ್ರೆ ಸುಳ್ಳು ಹೇಳ್ಬೇಕಂತ ಧರ್ಮರಾಜ ಅಂತ ಹೇಳಿದ್ರಂದ್ರೆ, ಇವಾಗ ದ್ರೋಣಾಚಾರ್ಯ ಬಂದ್ಬಿಟ್ಟು ಒಂದು ಶಪಥ ತಗೊಂಡ್ರು. ಏನದು? ಪ್ರಾಮಿಸ್. ಅವರೊಂದು ಪ್ರಾಮಿಸ್ ತಗೊಂಡ್ರು. ಏನದು? ಯುದ್ಧದಲ್ಲಿ ನಾನು ಅರ್ಜುನನನ್ನ ಕೊಂದಿಲ್ಲ ಅಂದ್ರೆ ಆ ದಿನ ಬಂದ್ಬಿಟ್ಟು 10,000 ಸೋಲ್ಜರ್ ಸೈನಿಕರನ್ನು ಕೊಲ್ತೀನಿ ಅಂತ ಅವರು ಪ್ರಾಮಿಸ್ ತಗೊಂಡ್ರು. ಸೊ ಅದೇ ತರ ಏನ್ ಮಾಡ್ತಾ ಇದ್ರು ಅವ್ರು ಬಂದ್ಬಿಟ್ಟು ಒಂದೊಂದ್ ದಿನಕ್ಕೂ 10,000 ಸೋಲ್ಜರ್ಸ್, 10,000 ಸೋಲ್ಜರ್ಸ್ ನ ಕೊಲ್ತಾ ಇದ್ರು ಒಂದೊಂದ್ ದಿನ. ಇದು ಬಂದ್ಬಿಟ್ಟು ತುಂಬಾ ಪಾಪ. ಅವ್ರು ಆಲ್ರೆಡಿ ಅವ್ರ ಧರ್ಮ ಫಾಲೋ ಮಾಡ್ತಾ ಇಲ್ಲ. ದ್ರೋಣ ಬಂದು ಯಾರು? ದ್ರೋಣಾಚಾರ್ಯ ಅವರೊಂದು ಬ್ರಾಹ್ಮಣನ ಧರ್ಮ ಬಂದು ಅವ್ರು ಫಾಲೋ ಮಾಡ್ತಾ ಇಲ್ಲ. ಅದನ್ನ ಬಿಟ್ಬಿಟ್ಟು ಬಂದು ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲೇ ಒಂದು ಪಾಪ ಆಯ್ತು. ಮತ್ತೆ ದಿನ ಬಂದ್ಬಿಟ್ಟು 10,000 ಸೈನಿಕರನ್ನು ಕೊಲ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಇನ್ನ ತುಂಬಾ ಪಾಪ ಆಯ್ತು. ಅದಕ್ಕೆ ಬಂದ್ಬಿಟ್ಟು ಭಗವಂತ ಏನ್ ಮಾಡ್ತಾ ಇದ್ದಾರೆ, ನೀನ್ ಹೋಗಿ ಅವ್ರ ಹತ್ರ ಇದನ್ನ ಹೇಳಿದ್ರೆ ಅವ್ರು ಯಾರಿಗೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ? ಅಶ್ವತ್ಥಾಮಕ್ಕೋಸ್ಕರ ಎಲ್ಲ ಯುದ್ಧ ಎಲ್ಲ ಮಾಡ್ತಾ ಇದ್ರು. ಅವ್ರು ಹೋದ್ಮೇಲೆ ಅಶ್ವತ್ಥಾಮ ಆ ಪೊಸಿಷನ್ಗೆ ಬರ್ಬೇಕಂತ ಅವ್ರು ಯುದ್ಧ ಮಾಡ್ತಾ ಇದ್ದಾರೆ ಟೋಟಲಿ. ಸೊ ಇದನ್ನ ಹೋಗಿ ಅವ್ರ ಹತ್ರ ಹೇಳ್ಬಿಟ್ರೆ ಅವ್ರು ಯುದ್ಧ ಮಾಡೋದನ್ನು ಬಿಟ್ಬಿಡ್ತಾರೆ. ಸೊ ಅಲ್ಲಿಂದ ಹೋಗ್ತಾರೆ ಅಂತ ಒಂದು ಐಡಿಯಾ. ಸೊ ಬೇರೆ ಜನ್ಮ ಸಿಗುತ್ತೆ, ಅದರಲ್ಲಿ ಅವ್ರು ಬಂದ್ಬಿಟ್ಟು ಭಕ್ತಿ ಸೇವೆ ಮಾಡ್ಬೋದು ಅಂತ ಭಗವಂತನ ಒಂದು ಯೋಚನೆ. ಸೊ ಇಲ್ಲಿ ಬಂದ್ಬಿಟ್ಟು ಭಗವಂತ ಕೂಡ ಸುಳ್ಳೇ ಇಲ್ಲ, ನಿಜನೇ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಬಂದ್ಬಿಟ್ಟು ಇದು ಒಳ್ಳೇದು, ದ್ರೋಣಾಚಾರ್ಯಗೆ ಬಂದ್ಬಿಟ್ಟು ಇದು ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಅವ್ರು ದಿನ ಬಂದ್ಬಿಟ್ಟು 10,000 ಸೈನಿಕರನ್ನು ಕೊಲ್ತಾನೆ ಇರ್ತಾರೆ. ಅವ್ರು ಮತ್ತೆ ಮತ್ತೆ ಪಾಪನ ಸೇರಿಸ್ಕೊಳ್ತಾನೆ ಇದ್ದಾರೆ. ಸೊ ಇದರಲ್ಲಿ ಭಗವಂತ ಏನ್ ಹೇಳ್ತಾರೋ, ಕೃಷ್ಣ ಏನ್ ಹೇಳ್ತಾರೋ ಅದೇ ಬಂದ್ಬಿಟ್ಟು ಧರ್ಮ. ಸೊ ಅದೇ ತರ ನಾವು ನೋಡ್ಬೋದು, ವೃಂದಾವನದಲ್ಲಿ ಬ್ರಾಹ್ಮಣರಿದ್ರು. ಆ ಬ್ರಾಹ್ಮಣ ಹತ್ರ ಹೋಗಿ ಕೃಷ್ಣಗೆ ಹಸಿವಾದಾಗ ಕೃಷ್ಣ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾರೆ, ಹೋಗಿ ನನಗೋಸ್ಕರ ಸ್ವಲ್ಪ ಊಟ ಯಾವ್ದಾದ್ರು ತಗೊಂಡ್ ಬಾ ಅಂತ ಹೇಳಿದಾಗ, ಅವಾಗ ಅವರೆಲ್ಲ ಹೋಗಿ ಆ ಬ್ರಾಹ್ಮಣರ ಹತ್ರ ಕೇಳ್ತಾರೆ, ಕೃಷ್ಣಗೆ ಈ ತರ ಹಸಿವಾಗ್ತದೆ ಅಂತ ನೀವೇನಾದ್ರೂ ಇದ್ರೆ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಅವ್ರು ಏನು ಮಾತಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ಇರ್ತಾರೆ. ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಕೃಷ್ಣನ ಹತ್ರ ಹೇಳ್ತಾರೆ, ಈ ತರ ಯಾರು ಏನು ಕೊಟ್ಟಿಲ್ಲ ಕೃಷ್ಣ ಅಂತ. ಅವಾಗ ಕೃಷ್ಣ ಹೇಳ್ತಾರೆ, ನೀವು ಹೋಗಿ ಅವರ ಪತ್ನಿ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳಿ ಅಂತ ಹೇಳಿದಾಗ ಅವರು ಹೋಗಿ ಮತ್ತೆ ಅವ್ರ ಪತ್ನಿ ಹತ್ರ ಕೇಳಿದಾಗ ಅವ್ರ ತಕ್ಷಣ ಏನ್ ಮಾಡ್ತಾರೆ, ಅವ್ರ ಹತ್ರ ಏನೇನ್ ಇದೆಯೋ ಅದೆಲ್ಲ ಫಿಲ್ ಮಾಡಿ ತಗೊಂಡ್ ಬಂದು ಕೃಷ್ಣರ ಹತ್ರ ಕೊಡ್ತಾರೆ. ಸೊ ಇಲ್ಲಿ ನೋಡಿದ್ರೆ ಬ್ರಾಹ್ಮಣರು ಬಂದ್ಬಿಟ್ಟು ಅವರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಬಂದ್ಬಿಟ್ಟು ಏನ್ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಪ್ಲೀಸಿಂಗ್ ಕೃಷ್ಣ ಇಸ್ ಬಂದ್ಬಿಟ್ಟು ಭಗವಂತನನ್ನ ತೃಪ್ತಿಪಡಿಸೋದು ಬಂದ್ಬಿಟ್ಟು ತುಂಬಾ ಮುಖ್ಯ. ನಾವು ಏನೇ ರೂಲ್ಸ್ ಫಾಲೋ ಮಾಡಿದ್ರು, ಏನೇ ಶಾಸ್ತ್ರ ಫಾಲೋ ಮಾಡಿದ್ರು, ಅಲ್ಟಿಮೇಟ್ಲಿ ಇದೆಲ್ಲ ಯಾಕೆ ಮಾಡ್ತಾ ಇದೀವಿ? ಭಗವಂತನ ತೃಪ್ತಿಪಡಿಸಬೇಕು. ಅದನ್ನೇ ನಾವು ಮಾಡಿಲ್ಲ ಅಂದ್ರೆ, ನಾನು ಇದನ್ನೇ ಮಾಡ್ಕೊಂಡಿರ್ತೀನಿ ಅಂದ್ರೆ ಅದು ಅದು ಅಲ್ಟಿಮೇಟ್ಲಿ ರಾಂಗ್ ಆಗ್ಬಿಡುತ್ತೆ ಅದು. ಬಟ್ ನಮ್ಮ ಒಂದು ಗುರಿ ಏನಿರ್ಬೇಕಂದ್ರೆ ಅದನ್ನೇ ಬಂದ್ಬಿಟ್ಟು ಈ ಬ್ರಾಹ್ಮಣರ ಪತ್ನಿಯವರು ಮಾಡ್ತಾ ಇದ್ದಾರೆ. ಭಗವಂತನ ಹೆಂಗೆ ತೃಪ್ತಿ ಮಾಡೋಣ ಅಂತ ಅವರು ನೋಡ್ತಾ ಇದ್ದಾರೆ. ಇದೇನೆ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಉಪಾಸನಾ ವ್ರಜ ವಧುಬಿ ಕಲ್ಪಿತ. ಹಂಗಂದ್ರೆ ಏನಂದ್ರೆ ಭಕ್ತಿಯಲ್ಲಿ ಶ್ರೇಷ್ಠವಾದ ಭಕ್ತಿ ಬಂದ್ಬಿಟ್ಟು ಈ ವ್ರಜಗೋಪಿಗಳು ಮಾಡಿರೋದೇ. ಯಾಕಂದ್ರೆ ಅವ್ರು ನೋಡಿದ್ರೆ ಮಧ್ಯರಾತ್ರಿಯಲ್ಲಿ ಕೂಡ ಅವ್ರು ಬಂದ್ಬಿಟ್ಟು ಮನೇನ ಬಿಟ್ಟು ಆಚೆ ಬರ್ತಾ ಇದ್ರು ಕೃಷ್ಣ ಕರೆದ್ರು ಅಂತ. ಇದು ಬಂದ್ಬಿಟ್ಟು ನೋಡಿದ್ರೆ ನಾರ್ಮಲ್ ಸೊಸೈಟಿಯಲ್ಲಿ ನೋಡಿದ್ರೆ ಇದು ಬಂದ್ಬಿಟ್ಟು ಅನೈಹಿತವಾದ ಒಂದು ಕಾರ್ಯ, ಇಮ್ಮಾರಲ್ ಆಕ್ಟಿವಿಟಿ ಇದು ಬಂದ್ಬಿಟ್ಟು. ಆದ್ರೆ ಇಟ್ ವಾಸ್ ಮಾರಲ್. ಯಾಕಂದ್ರೆ ಇದೊಂದು ಶ್ರೇಷ್ಠವಾದ ಕಾರ್ಯ. ಯಾಕಂದ್ರೆ ಭಗವಂತಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ನೋಡಿದ್ರೆ ನಾವು ವೈಲೆನ್ಸೇ ಇದ್ರು ಸರಿ, ಅದು ಭಗವಂತಕ್ಕೋಸ್ಕರ ಮಾಡಿದ್ರೆ ಅದು ಬಂದ್ಬಿಟ್ಟು ತಪ್ಪಾಗಲ್ಲ. ಇವಾಗ ಅರ್ಜುನ ಕೂಡ ಅದೇ ತರಾನೇ ಯುದ್ಧದಲ್ಲಿ ಬಂದ್ಬಿಟ್ಟು ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಫಸ್ಟ್ ಇದ್ರು. ಯಾಕಂದ್ರೆ ಅವ್ರ ಆಪೋಸಿಟ್ ಅಲ್ಲಿ ಇರೋರೆಲ್ಲ ಬಂದ್ಬಿಟ್ಟು ರಿಲೇಟಿವ್ಸ್, ಆಮೇಲೆ ಲೈಕ್ ಎಲ್ಲ ಗೊತ್ತಿರೋರೇ ರಿಲೇಟಿವ್ಸ್. ಅದಕ್ಕೋಸ್ಕರ ಅವರು ಒಂದು ತೃಪ್ತಿಗೋಸ್ಕರ ಅವ್ರು ನೋಡ್ತಾ ಇದ್ರು. ಆದ್ರೆ ಕೃಷ್ಣ ಹೇಳಿದ್ಮೇಲೆ ಅವ್ರಿಗೆ ಅರ್ಥ ಆಯ್ತು ಯಾವ್ದು ಬಂದ್ಬಿಟ್ಟು ಸರಿಯಾದ ಒಂದು ಕಾರ್ಯ ಅಂತ. ಕೃಷ್ಣರನ್ನು ತೃಪ್ತಿ ಮಾಡೋದೇ ಬಂದ್ಬಿಟ್ಟು ಒಂದು ಸರಿಯಾದ ಕಾರ್ಯ ಅಂತ ಅವ್ರಿಗೆ ಅರ್ಥ ಆಯ್ತು. ಅದರಿಂದ ಬಂದ್ಬಿಟ್ಟು ಅವರು ವೈಲೆನ್ಸ್ ಕೂಡ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ನಾವು ಇಮ್ಮಾರಲ್ ಆಕ್ಟಿವಿಟೀಸ್, ಗೋಪೀಸ್ ಮಾಡಿದ್ದು ಇಮ್ಮಾರಲ್ ಆಕ್ಟಿವಿಟೀಸ್, ಅದು ಕೂಡ ಸರಿಯಾಯಿತು. ಆಮೇಲೆ ವೈಲೆನ್ಸ್, ಅರ್ಜುನ ಮಾಡಿದ್ದು ವೈಲೆನ್ಸ್.
ಅದೂ ಸರಿಯಾಯಿತು. ಇದೆಲ್ಲ ಯಾಕೆ ಸರಿಯಾಯಿತು ಅಂದರೆ ಅದೆಲ್ಲ ಬಂದ್ಬಿಟ್ಟು ಕೃಷ್ಣರಿಗೋಸ್ಕರ ಅವರು ಅಲ್ಟಿಮೇಟ್ ಆಗಿ ಮಾಡ್ತಾ ಇದ್ರು. ಯಾವುದೇ ಒಂದು ಕಾರ್ಯ ಇದ್ರೂ ಸರಿ, ಅದು ಬಂದ್ಬಿಟ್ಟು ಕೃಷ್ಣರಿಗೋಸ್ಕರ ನಾವು ಯಾವಾಗ ಮಾಡ್ತೀವೋ ಆ ಕಾರ್ಯ ಬಂದ್ಬಿಟ್ಟು ಶ್ರೇಷ್ಠವಾಗುತ್ತೆ. ಅದೇ ಬಂದ್ಬಿಟ್ಟು ಧರ್ಮ. ಅದನ್ನೇ ಬಂದ್ಬಿಟ್ಟು ಭಗವಂತ ಬಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತಂ ಅದೇ ಎಲ್ಲ ಇರೋದು. ಇಲ್ಲಿ ನೋಡ್ಬೋದು ಯಾಕೆ ಬಂದು ಭಗವಂತ ಧರ್ಮರಾಜವನ್ನು ಕಲಿಸ್ತಾ ಇದ್ದಾರೆ ಏಲಕ್ಕೆ ದ್ರೋಣಾಚಾರ್ಯ ಹತ್ರ. ಬೇರೆ ಯಾರನ್ನ ಕೂಡ ಕಲಿಸಿರ್ಬೋದು ತಾನೆ. ಧರ್ಮರಾಜ ಬಂದ್ಬಿಟ್ಟು ಸುಳ್ಳು ಹೇಳಲ್ಲ ಅಂತ ಒಂದು ಅವರ ಒಂದು ಧರ್ಮ. ಅದನ್ನ ಟೆಸ್ಟ್ ಮಾಡಕ್ಕೆ ಬಂದ್ಬಿಟ್ಟು ಕೃಷ್ಣ ಬಂದ್ಬಿಟ್ಟು ಧರ್ಮರಾಜನ ಕಲಿಸ್ತಾ ಇದ್ದಾರೆ, ನೀನು ಹೋಗಿ ಅಂತ. ಅದೇ ಇಲ್ಲಿ ನೋಡ್ಬೋದು ಅವ್ರಿಗೆ ಗೊತ್ತಿಲ್ಲ ಯಾವ ಧರ್ಮ ಅಂತ. ನನಗೆ ಸುಳ್ಳು ಹೇಳ್ಬಾರ್ದು, ಲಾಸ್ಟಲ್ಲಿ ಅವ್ರ ಒಂದು ಧರ್ಮ ಅವರಲ್ಲಿದೆ. ಆದರೆ ಕೃಷ್ಣರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಅದೇ ಬಂದ್ಬಿಟ್ಟು ನಿಜವಾದ ಒಂದು ಧರ್ಮ. ಸೊ ಅದಕ್ಕೆ ಬಂದ್ಬಿಟ್ಟು ನಾವು ನೋಡಿದ್ರೆ ಕೃಷ್ಣರೇ ಬಂದ್ಬಿಟ್ಟು ಈ ಲೋಕದಲ್ಲಿ ಬಂದ್ಬಿಟ್ಟು ತುಂಬಾ ಅವತಾರಗಳನ್ನು ತಾಳ್ತಾರೆ. ಯಾಕಂದ್ರೆ ನಾವು ಅವರ ಬಗ್ಗೆ ಒಂದು ತಿಳ್ಕೊಂಡ್ರೆ ಮಾತ್ರ ನಾವು ಅವರನ್ನು ಹೆಂಗೆ ತೃಪ್ತಿಪಡಿಸಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಬಂದ್ಬಿಟ್ಟು ಅನೇಕವಾದ ಅವತಾರಗಳನ್ನು ಭಗವಂತ ಈ ಭೌತಿಕ ಲೋಕದಲ್ಲಿ ಬಂದ್ಬಿಟ್ಟು ಎತ್ತಾರೆ. ಸೊ ಅಲ್ಟಿಮೇಟ್ ನಮ್ಮ ಒಂದು ಗುರಿ ಏನಿರ್ಬೇಕಂದ್ರೆ ಭಗವಂತನ ಬಂದು ಹೆಂಗೆ ತೃಪ್ತಿಪಡಿಸಬೇಕಂತ ಒಂದು ಗುರಿ ನಮ್ಮ ಹತ್ರ ಇರಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಭೌತಿಕ ಲೋಕದಲ್ಲಿ ನಮ್ಮನ್ನು ನಾವು ಹೆಂಗೆ ತೃಪ್ತಿಪಡಿಸಬಹುದಂತ ನಾವು ಮತ್ತೆ ಮತ್ತೆ ಅದನ್ನೇ ಟ್ರೈ ಮಾಡ್ತಾ ಇದೀವಿ. ಅದಕ್ಕೆ ಪ್ರಭುಪಾದ ಹೇಳ್ತಾದ್ರೆ ಅನಾದಿ ಕರ್ಮ ಫಲೇ. ಅನಾದಿ ಅಂದ್ರೆ ನಾವು ಬಂದ್ಬಿಟ್ಟು ಇಟರ್ನಲ್. ನಮ್ಮ ಒಂದು ಸೋಲ್ ಬಂದ್ಬಿಟ್ಟು ಇಟರ್ನಲ್. ನಾವೇನ್ ಮಾಡ್ತಾ ಇದೀವಿ, ಈ ಜನ್ಮ ತಗೊಳ್ತೀವಿ, ಆ ಜನ್ಮ ಆದ್ರೆ ಮತ್ತೆ ಇನ್ನೊಂದು ಜನ್ಮ ತಗೊಳ್ತೀವಿ, ಅದನ್ನು ತಗೊಂಡು ಮತ್ತೆ ಮತ್ತೆ ಇನ್ನೊಂದು ಜನ್ಮ ತಗೊಳ್ತಾನೆ ಇದೀವಿ. ಯಾಕೆ ಇದೆಲ್ಲ ತಗೊಳ್ತಾ ಇದೀವಿ ಅಂದ್ರೆ ನಮ್ಮನ್ನು ಹೆಂಗೆ ನಮ್ಮ ಸೆನ್ಸ್ ಗ್ರಾಟಿಫಿಕೇಶನ್ ಮಾಡಕ್ಕೆ ನಮ್ಮನ್ನು ಹೆಂಗೆ ನಾವೇ ತೃಪ್ತಿಪಡಿಸಬಹುದು ಅಂತ ಮತ್ತೆ ಮತ್ತೆ ಹುಟ್ತಾ ಇದೀವಿ, ಸಾಯ್ತಾ ಇದೀವಿ, ಮತ್ತೆ ಈ ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲಿ ಹೋಗ್ತಾನೆ ಇದೀವಿ. ಆದ್ರೆ ನಾವು ಈ ಫುಲ್ ಇಡೀ ಯೂನಿವರ್ಸ್ ಡೆಸ್ಟ್ರಾಯ್ ಆದ್ಮೇಲೆ ಅದು ಹೋಗಿ ಏನಾಗುತ್ತೆ ಅಂದ್ರೆ ನಮ್ಮ ಜೀವ ಬಂದ್ಬಿಟ್ಟು ವಿಷ್ಣು ಅವರ ಒಂದು ದೇಹದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತೆ ಸೃಷ್ಟಿ ಆದ್ಮೇಲೆ ಏನಾಗುತ್ತೆ, ಮತ್ತೆ ನಾವು ಬಂದು ಇನ್ನೊಂದು ದೇಹ ಎತ್ತೀವಿ, ಮತ್ತೆ ಅದನ್ನೇ ತಿರ್ಗಾ ಸೈಕಲ್ ರಿಪಿಟೇಷನ್ ಮಾಡ್ತಾನೆ ಇದೀವಿ. ಸೊ ಈ ತರ ಬಂದ್ಬಿಟ್ಟು ರಿಪಿಟೇಷನ್ ಅಲ್ಲೇ ಮಾಡ್ತಾ ಇದೀವಿ ಲೈಫಲ್ಲಿ. ಸೊ ಇನ್ನೊಂದು ಉದಾಹರಣೆ ಇದೆ. ಅದೇನಂದ್ರೆ ನಾರದ ಒಂದ್ಸತಿ ಬಂದ್ಬಿಟ್ಟು ದ್ವಾರಕ ಹೋಗ್ತಾರೆ. ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ಕೃಷ್ಣರಿಗೆ ಬಂದ್ಬಿಟ್ಟು ತುಂಬಾ ತಲೆನೋವು ಇರುತ್ತೆ. ಅಲ್ಲಿರುವ ಕ್ವೀನ್ ಎಲ್ಲ ಇದಾರಲ್ಲ ಅವರೆಲ್ಲ ಏನೇನೋ ಟ್ರೈ ಮಾಡ್ತಾ ಇದಾರೆ ಕೃಷ್ಣನ ತಲೆನೋವನ್ನ ಇದು ಮಾಡಕ್ಕೆ, ನಿಭಾಯಿಸಕ್ಕೆ ಏನೇನೋ ಟ್ರೈ ಮಾಡ್ತಾನೆ ಇದ್ರೆ, ಆದ್ರೆ ಅವರ ಒಂದು ತಲೆನೋವು ಹೋಗ್ತಾನೆ ಇಲ್ಲ. ಅವಾಗ ನಾರದ ಮುನಿ ಕೇಳ್ತಾರೆ ಕೃಷ್ಣನ ಹತ್ರನೇ, ನಿಮ್ಗೇನ್ ಮಾಡಿದ್ರೆ ನಿಮ್ ತಲೆನೋವು ಸರಿಯಾಗುತ್ತೆ ಅಂತ ಕೇಳಿದಾಗ ಕೃಷ್ಣರು ಹೇಳ್ತಾರೆ, ನನಗೆ ಬಂದ್ಬಿಟ್ಟು ಭಕ್ತರ ಡಸ್ಟ್ ಧೂಳು ಅದನ್ನ ನಾನು ಅಪ್ಲೈ ಮಾಡಿದ್ರೆ ನನಗೆ ಬಂದ್ಬಿಟ್ಟು ಆ ತಲೆನೋವು ಹೋಗುತ್ತೆ ಅಂತ ಕೇಳಿದಾಗ ನಾರದ ಮುನಿ ಡೆಮಿಗಾಡ್ಸ್ ಹತ್ರ ಹೋಗ್ತಾರೆ, ದೇವರುಗಳ ಹತ್ರ ಹೋಗ್ತಾರೆ, ಆಮೇಲೆ ಎಲ್ಲೆಲ್ಲೋ ಹೋಗ್ತಾರೆ. ಅವರೆಲ್ಲ ಏನ್ ಹೇಳ್ತಾರೆ, ನಮ್ಮ ಪಾದಧೂಳನ್ನು ಭಗವಂತನಿಗೆ ಕೊಡೋದ, ಅದು ಎಷ್ಟು ಪಾಪ, ಅದು ನಾವು ನರಕಕ್ಕೆ ಹೋಗ್ಬಿಡ್ತೀವಿ ಅಂತ ಅವರೆಲ್ಲರೂ ಹೇಳ್ತಾರೆ. ಆದ್ರೆ ಅವ್ರು ಬಂದ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಹೋಗ್ತಾರೆ, ವೃಂದಾವನ್ಗೆ ಹೋಗ್ತಾರೆ. ವೃಂದಾವನ್ ಹೋದ್ರೆ ಗೋಪೀಸ್ ಎಲ್ಲ ಇರ್ತಾರೆ. ಅವರು ಏನಾಯ್ತು ಅಂತ ಕೇಳಿದಾಗ ನಾರದ ಮುನಿ ಹೇಳ್ತಾರೆ, ಈ ತರ ಕೃಷ್ಣರಿಗೆ ತಲೆನೋವಿದೆ, ಅವರಿಗೆ ಭಕ್ತರ ಒಂದು ಪಾದಧೂಳಿ ಬೇಕಾಗಿದೆ, ಅದು ಅಪ್ಲೈ ಮಾಡಿದೆ ತಲೆನೋವು ಹೋಗುತ್ತೆ ಅಂತ ಹೇಳಿದಾಗ ಅವರು ರೆಡಿ ಆಗಿದ್ದಾರೆ ಕೊಡಕ್ಕೆ. ಸೊ ಅವಾಗ ನಾರದ ಮುನಿ ಅವ್ರ ಹತ್ರ ಕೇಳ್ತಾರೆ, ಇದನ್ನ ನೀವು ಕೊಟ್ರೆ ನೀವು ನರಕಕ್ಕೆ ಹೋಗ್ತೀರಾ, ನಿಮ್ಗೆ ಓಕೆನಾ ಇದಂತ ಕೇಳಿದಾಗ ಅವ್ರಿಗೆ ಭಗವಂತ ತಲೆನೋವು ಹೋದ್ರೆ ನಾವು ಎಲ್ಲಿ ಹೋಗೋಕ್ಕೂ ರೆಡಿ ಆಗಿದ್ದೀವಿ, ಸಿದ್ಧನಾಗಿದ್ದೀವಿ. ನಮ್ಗೇನಂದ್ರೆ ಭಗವಂತ ಸಂತೋಷವಾಗಿರ್ಬೇಕು, ಅದೇ ನಮ್ಮ ಒಂದು ಗುರಿ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಅವರು ಅದೇ ಒಂದು ನಿಜವಾದ ಒಂದು ಭಕ್ತಿ ಅಂದ್ರೆ ಭಕ್ತಿ ಅಂದ್ರೇನೆ ಬಾ ಅಂದ್ರೇನೆ ಕೃಷ್ಣ. ಆಕ್ಚುಲಿ ನೋಡಿದ್ರೆ ಬಾ ಅಂದ್ರೇನೆ ಕೃಷ್ಣ. ಬೇರೆ ದೇವತೆಗಳಿಗೆ ನೀವು ಭಕ್ತಿ ಅಂತ ಯೂಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಯೂಸ್ ಮಾಡ್ಬೋದು, ಬೇರೆ ದೇವತೆಗಳಿಗೆ ನೀವು ಮಾಡೋದು ಬಂದ್ಬಿಟ್ಟು ಬಿಸ್ನೆಸ್. ಆಕ್ಚುಲಿ ನೀವು ಅಲ್ಲಿ ಹೋದ್ರೆ ಏನೋ ಒಂದು ಕೇಳದೇ ಇರಿದ್ರೆ, ಬಾ ಅಂದ್ರೇನೆ ಕೃಷ್ಣ, ಭಕ್ತಿ ಅಂದ್ರೇನೆ ಕೃಷ್ಣರಿಗೋಸ್ಕರನೇ ಮಾಡಬೇಕು. ಆ ಭಕ್ತಿ ಅಂದ್ರೇನೆ ಭಗವಂತನ ತೃಪ್ತಿಪಡಿಸ್ಬೇಕು, ಅದೇ ಬಂದ್ಬಿಟ್ಟು ನಿಜವಾದ ಭಕ್ತಿ. ಅದೇ ತರ ನೋಡ್ಬೋದು ನಾವು ಈ ಜಯ ವಿಜಯ ಭಗವಂತನ ಸಂತೋಷಕ್ಕೋಸ್ಕರ ಬಂದ್ಬಿಟ್ಟು 4 ಜನ್ಮ
ಅಸುರನಾಗಿ ಹುಟ್ತಾರೆ, ಮತ್ತೆ ಹುಟ್ಟಿ ಹುಟ್ಟಿ ಸಾಯ್ತಾರೆ. ಅವರು 4 ಜನ್ಮ ತಗೊಳ್ತಾರೆ. ಸೊ ಯಾಕೆ ಇದು ಮಾಡಿದ್ದಾರೆ ಅಂದರೆ ಭಗವಂತ ಸಂತೋಷವಾಗಿರ್ಬೇಕು, ಅವರ ಒಂದು ಲೀಲೆಯಲ್ಲಿ ಪಾಲ್ಗೊಳ್ಬೇಕು, ಅವ್ರಿಗೆ ತೃಪ್ತಿಪಡಿಸಬೇಕು ಅಂತ ಅವರ ಒಂದು ಗುರಿ ಇತ್ತು. ಅದೇ ಥರ ಜಟಾಯು ಕೂಡ, ಜಟಾಯು ರಾಮಚಂದ್ರ ಭಗವಾನ ನೋಡೇ ಇಲ್ಲ, ಅವ್ರ ಬಗ್ಗೆ ಕೇಳಿದ್ದಾರೆ ಅಷ್ಟೇ. ಅವ್ರಿಗೋಸ್ಕರ ತನ್ನ ಜೀವನವನ್ನೇ ಕೊಟ್ಟರು. ಯಾಕೆ ಕೊಟ್ಟರು? ಭಗವಂತನ ತೃಪ್ತಿಪಡಿಸಬೇಕು ಅಂತ ಒಂದೇ ಒಂದು ಗುರಿ. ಅದೇ ಬಂದ್ಬಿಟ್ಟು ನಿಜವಾದ ಒಂದು ಭಕ್ತಿ. ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದೀವಿ ಅಂದರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲರೂ ಟ್ರೈ ಮಾಡ್ತಾ ಇದೀವಿ ಭಗವಂತನ ಹೆಂಗೆ ತೃಪ್ತಿ ಮಾಡ್ಬೋದಂತ ಎಲ್ಲರೂ ಟ್ರೈ ಮಾಡ್ತಾ ಇದೀವಿ. ಅದನ್ನೇ ಹೇಳ್ತಾ ಇದೆ, ಈ ಕೃಷ್ಣೇಂದ್ರಿಯ ತೃಪ್ತಿ ವಂಚತರ ನಾಮ ಪ್ರೇಮ. ಭಗವಂತನ ಸಂತೋಷ ಪಡಿಸುವುದೇ ಬಂದ್ಬಿಟ್ಟು ನಿಜವಾದ ಒಂದು ಪ್ರೀತಿ. ಪ್ರೀತಿ ಅಂದರೆ ನಾವು ಏನೇನೋ ಅರ್ಥ ಇರುತ್ತೆ, ಆದರೆ ನಿಜವಾದ ಪ್ರೀತಿ, ನಿಜವಾದ ಲವ್ ಅಂದರೆ ಮೀನಿಂಗ್ ಏನಂದರೆ ಭಗವಂತನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಏನಾದರೂ ಮಾಡೋಕ್ಕೆ ಸಿದ್ಧನಾಗಿರ್ಬೇಕು. ಅದೇ ಬಂದ್ಬಿಟ್ಟು ನಿಜವಾದ ಒಂದು ಲವ್. ಸವೈ ಪುಂಕ್ಷ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷತೆ. ನಮ್ಮ ಧರ್ಮ ಏನಂದ್ರೆ ಭಕ್ತಿ ಮಾಡಬೇಕು, ಭಗವಂತನ ತೃಪ್ತಿಪಡಿಸಬೇಕು. ಅದೇ ಬಂದ್ಬಿಟ್ಟು ನಿಜವಾದ ಒಂದು ಭಕ್ತಿ. ಅದನ್ನ ಹೆಂಗ್ ಮಾಡೋದು ಅಂತ ಕೃಷ್ಣರೇ ಬಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಯತ್ ಕರೋಷಿ ಯತ್ ಅಶ್ನಾಶಿ ಯತ್ ಜುಗೋಷಿ ತದಾಶಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮತ್ ಅರ್ಪಣಂ. ನೀವು ಏನೇ ಒಂದು ಕಾರ್ಯ ಮಾಡಿದ್ರು, ನೀವು ಏನೇ ತಿಂದ್ರು, ಏನೇ ಒಂದು ಕೊಟ್ಟರು, ಏನೇ ಒಂದು ಅಸ್ಟಾರಿಟಿಯೋ ಏನೋ ಒಂದು ತಪಸ್ ಏನೇ ಮಾಡಿದ್ರು ಸರಿ, ನನಗೋಸ್ಕರ ಮಾಡು. ಅದನ್ನು ಹಂಗ್ ಮಾಡಿದ್ರೆ ಅದೇ ನಿಜವಾದ ಭಕ್ತಿ ಅಂತ ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಯಾವುದೇ ಒಂದು ಕಾರ್ಯ, ಒಂದು ಮನುಷ್ಯ ಅಂದ್ರೆ ಮನುಷ್ಯನ ಮೀನಿಂಗ್ ಏನಂದ್ರೆ ಭಗವಂತನ ಬಂದ್ಬಿಟ್ಟು ಅವರನ್ನು ಸಂತೋಷ ಪಡಿಸಬೇಕು, ಅವರನ್ನು ತೃಪ್ತಿಪಡಿಸಬೇಕು, ಅವರೇ ಬಂದ್ಬಿಟ್ಟು ಮನುಷ್ಯ ಅಂತ ಇದೆ. ಇಲ್ಲ ಅಂದ್ರೆ ಭಗವಂತನ ನಾವು ಸಂತೋಷ ಮಾಡಿಲ್ಲ ಅಂದ್ರೆ ಅದಕ್ಕೆ ಏನ್ ಮೀನಿಂಗ್ ಅಂದ್ರೆ ನಾವು ಬಂದ್ಬಿಟ್ಟು ಪ್ರಾಣಿಗಳು, ಮೃಗ ತರ ನಾವು ಬಂದ್ಬಿಟ್ಟು. ಯಾಕಂದ್ರೆ ಅನಿಮಲ್ಸ್ ಲೈಫಲ್ಲಿ ನೋಡ್ಬೋದು, ಅವ್ರಿಗೆ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ಏನು ಅವ್ರು ನೋಡಲ್ಲ. ತಿನ್ನುವಾಗ ಏನ್ ಮಾಡ್ತಾರೆ, ಅವ್ರ ಮಗು ಒಂದು ಅನಿಮಲ್ನ ಒಂದು ಪ್ರಾಣಿಯ ಮಗು ತಿಂತಾ ಇದ್ರು, ಏನ್ ಮಾಡಿ ಅದನ್ನ ತಲ್ಬಿಟ್ಟು ಹೋಗಿ ಇದು ತಿನ್ನುತ್ತೆ. ನೀವು ನೋಡ್ಬೋದು ಮಂಕೀಸ್ ಎಲ್ಲ ಹಂಗೆ, ಅದು ತಿಂತಾ ಇದ್ರೆ ಅದು ಕಿತ್ಕೊಂಡು ಅದನ್ನು ತಿನ್ನುತ್ತೆ. ಯಾಕಂದ್ರೆ ಅವ್ರಿಗೆ ಫ್ಯಾಮಿಲಿ ಅದು ಇದೆಲ್ಲ ಏನು ಗೊತ್ತಿಲ್ಲ. ಸೊ ನಾವು ಅದೇ ತರ ಈ ಭೌತಿಕ ಲೋಕದಲ್ಲಿ ನಾವು ಮನುಷ್ಯ ಜನ್ಮ ಎತ್ಕೊಂಡು ಅದನ್ನೇ ಮಾಡ್ತಾ ಇದೀವಿ. ನಾವೇ ಸಂತೋಷ ಪಡಿಬೇಕು, ನಾವೇ ತಿನ್ಬೇಕು, ನಾವೇ ಎಲ್ಲ ನಮ್ಗೆ ಎಲ್ಲ ಬೇಕಂತ ನಾವು ಏನ್ ಮಾಡ್ತೀವಿ, ಎಲ್ಲಾನು ಸೇರಿಸ್ಕೊಂಡು ನಾವು ನಮ್ಮ ಸಂತೋಷಕ್ಕೋಸ್ಕರ ಎಲ್ಲ ಮಾಡ್ತೀವಿ. ಅದು ಬಂದ್ಬಿಟ್ಟು ಪ್ರಭುಪಾದ ಹೇಳ್ತಾರೆ, ಇದು ಬಂದ್ಬಿಟ್ಟು ಅನಿಮಲ್ ಲೈಫ್. ಇದು ಬಂದು ಮನುಷ್ಯ ಲೈಫ್ ಅಲ್ಲ, ಅನಿಮಲ್ ಲೈಫ್. ಮನುಷ್ಯ ಅಂದ್ರೆ ಭಗವಂತನಿಗೋಸ್ಕರ ಎಲ್ಲ ಮಾಡಬೇಕು. ಅದೇ ಬಂದ್ಬಿಟ್ಟು ನಿಜವಾದ ಒಂದು ಮೀನಿಂಗ್. ಸೊ ಇಲ್ಲಿ ನೋಡ್ಬೋದು, ಏನು ಒಂದು ಭೌತಿಕ ಲೋಕ ಅಂದ್ರೆ ಏನು, ಸ್ಪಿರಿಚುವಲ್ ಲೋಕ ಅಂದ್ರೆ ಮೀನಿಂಗ್ ಏನು. ಭೌತಿಕ ಲೋಕ ಅಂದ್ರೆ ಮೀನಿಂಗ್ ಅಂದ್ರೆ ನಮ್ಮ ಒಂದು ಸಂತೋಷಕ್ಕೋಸ್ಕರ ನಾವು ಎಲ್ಲ ಮಾಡೋದೇ ಬಂದ್ಬಿಟ್ಟು ಒಂದು ಮೆಟೀರಿಯಲ್ ವರ್ಲ್ಡ್, ಭೌತಿಕ ಲೋಕ. ಸ್ಪಿರಿಚುವಲ್ ಲೈಫ್, ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಭಗವಂತನ ಸಂತೋಷಕ್ಕೋಸ್ಕರ ನಾವು ಎಲ್ಲವನ್ನು ಮಾಡೋದು, ಅದೇ ಬಂದ್ಬಿಟ್ಟು ಸ್ಪಿರಿಚುವಲ್ ವರ್ಲ್ಡ್. ಸೊ ಇಲ್ಲೇ ಇದ್ದು ನಾವು ಹೆಂಗ್ ಇದನ್ನು ಸ್ಪಿರಿಚುವಲ್ ವರ್ಲ್ಡ್ ಆಗಿ ನಾವು ಇದು ಮಾಡ್ಕೋಬೇಕಂದ್ರೆ, ನಾವು ಮಾಡೋ ಒಂದೊಂದು ಕಾರ್ಯ ಅದನ್ನ ಬಂದ್ಬಿಟ್ಟು ಭಗವಂತಕ್ಕೋಸ್ಕರ ಮಾಡ್ತಾನೆ ಇರಬೇಕು. ಅದೇ ಬಂದ್ಬಿಟ್ಟು ನಮ್ಮ ಲೈಫು ಬಂದ್ಬಿಟ್ಟು ಸ್ಪಿರಿಚುವಲ್ ವರ್ಲ್ಡ್ ಆಗುತ್ತೆ. ಒಂದು ಉದಾಹರಣೆ ಇದೆ, ಎಕ್ಸಾಂಪಲ್. ದುರ್ಯೋಧನ ಬಂದ್ಬಿಟ್ಟು ದುರ್ವಾಸ ಮುನಿನ ಕಾಡಿಗೆ ಕಳಿಸ್ತಾರೆ, ಪಾಂಡವಾಸ್ ಇರೋ ಕಡೆ ಅವ್ರನ್ನ ಕಳಿಸ್ತಾರೆ. ನೀವು ಹೋಗಿ, ಅವ್ರಿಗೊಂದು ವರ ಇರುತ್ತೆ, ದುರ್ವಾಸ ಮುನಿಯಿಂದ ಒಂದು ವರ ಸಿಕ್ಕಿರುತ್ತೆ. ಆ ವರನ ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ, ದುರ್ವಾಸ ಮುನಿನ ಬಂದ್ಬಿಟ್ಟು ಕಾಡಿಗೆ ಕಳಿಸ್ತಾರೆ ಒಂದ್ಸತಿ. ಪಾಂಡವಾಸ್ ಎಲ್ಲ ಇರ್ತಾರೆ. ನೀವು ಯಾವಾಗ ಹೋಗ್ಬೇಕಂದ್ರೆ ದ್ರೌಪದಿ ಎಲ್ಲ ತಿಂದಿದ ಮೇಲೆ, ಅವರ ಊಟ ಎಲ್ಲ ಆದ್ಮೇಲೆ ನೀವು ಬಂದು ಹೋಗ್ಬೇಕಂತ ದುರ್ಯೋಧನ ಬಂದ್ಬಿಟ್ಟು ದುರ್ವಾಸ ಮುನಿಗೆ ಹೇಳ್ತಾರೆ. ಸೊ ಅದೇ ತರ ದುರ್ವಾಸ ಮುನಿ ಏನ್ ಮಾಡ್ತಾರೆ, ದ್ರೌಪದಿ ಎಲ್ಲ ಊಟ ಎಲ್ಲರೂ ತಿಂದಾದ್ಮೇಲೆ, ಊಟ ಆದ್ಮೇಲೆ ಇವರು ಹೋಗ್ತಾರೆ. ದುರ್ವಾಸ ಮುನಿ ಇವ್ರು ನೋಡಿದ ತಕ್ಷಣ ದ್ರೌಪದಿಗೆ ಒಂದು ಭಯ ಬಂತು. ನಮ್ಮ ಮನೆಯಲ್ಲಿ ಏನಿಲ್ಲಲ್ಲ, ಹೆಂಗ್ ಇವರನ್ನು ಸ್ವೀಕರಿಸೋದು, ಹೆಂಗ್ ಇವರನ್ನು ವೆಲ್ಕಮ್ ಮಾಡೋದು ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಅವಾಗ ತಕ್ಷಣ ಏನ್ ಮಾಡ್ತಾನೆ, ಕೃಷ್ಣನ ಥಿಂಕ್ ಮಾಡ್ತಾರೆ ದ್ರೌಪದಿ. ಅವಾಗ ತಕ್ಷಣ ಕೃಷ್ಣ ಬರ್ತಾರೆ. ಬಂದ್ಬಿಟ್ಟು ಏನಾಯ್ತು ಅಂತ ದ್ರೌಪದಿಯ ಕೇಳಿದಾಗ ಈ ತರ ವಿಷಯ ಹೇಳ್ತಾರೆ. ದ್ರೌಪದಿ ಬಂದ್ಬಿಟ್ಟು ದುರ್ವಾಸ ಮುನಿ ಈ ತರ ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ಏನಿಲ್ಲ, ಇವಾಗ ಏನ್ ಮಾಡೋದಂತ ಕೇಳಿದಾಗ, ಏನಾದಿರುತ್ತೆ ನೀನು ಹೋಗಿ ಆ ಪಾತ್ರನ ತಗೊಂಡ್ ಬಾ ಅಂತ ಕೇಳಿದಾಗ, ಅಲ್ಲೊಂದು ಏನೋ ಒಂದ್ ಕಡೆ ಒಂದೇ ಒಂದು ವೆಜಿಟೇಬಲ್ ಏನೋ ಇರುತ್ತೆ, ಚಿಕ್ಕ ವೆಜಿಟೇಬಲ್. ಅದನ್ನ ಏನ್ ಮಾಡ್ತಾರೆ, ಕೃಷ್ಣ ಅದನ್ನ ತಗೊಂಡು ಬಾಯಲ್ಲಿ ಹಾಕ್ತಾರೆ. ಬಾಯಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ, ಅಲ್ಲಿ ದುರ್ವಾಸ ಮುನಿ ಬಂದ್ಬಿಟ್ಟು ಸ್ನಾನ ಮಾಡಕ್ಕೆ ಹೋಗಿರ್ತಾರೆ.
ಅಲ್ಲಿ ಅವ್ರಿಗೆ ಹೊಟ್ಟೆ ಫುಲ್ ತುಂಬಿರುತ್ತೆ ಫುಲ್. ಸೊ ಇಲ್ಲಿ ಏನ್ ಕನೆಕ್ಷನ್ ಅಂದ್ರೆ, ಇಲ್ಲಿ ಭಗವಂತ ತಿಂದ್ರು, ಅವರು ಪ್ರಸಾದ ಸ್ವೀಕರಿಸಿದ್ರು, ಅವರು ಇಲ್ಲಿ ಈ ಕಡೆ ಬಂದ್ಬಿಟ್ಟು ಅವರು ಸ್ಯಾಟಿಸ್ಫೈ ಆದ್ರು. ಸೊ ಏನ್ ಮೀನಿಂಗ್ ಅಂದ್ರೆ, ಭಗವಂತ ಸಂತೋಷವಾಗಿ ಏನಾದ್ರೂ ಒಂದು ತಗೊಂಡ್ರೆ ನಾವೆಲ್ಲರೂ ಬಂದ್ಬಿಟ್ಟು ನಾವು ಫುಲ್ ಆಗ್ಬಿಡ್ತೀವಿ, ತೃಪ್ತಿ ಆಗ್ಬಿಡ್ತೀವಿ. ಅದೇ ನಾವು ಪ್ರಸಾದ ಕೂಡ, ಇವಾಗ ನಾವು ಪ್ರಸಾದ ಮಾಡ್ತೀವಿ, ಸೊ ಆ ಒಂದು ಮೈಂಡ್ ಕಾನ್ಶಿಯಸ್ ಇರಬೇಕು, ಭಗವಂತನ ತೃಪ್ತಿಪಡಿಸಬೇಕು ಅಂತ ಒಂದು ಕಾನ್ಶಿಯಸ್ ಇದ್ರೆ ಬಂದ್ಬಿಟ್ಟು ಅವಾಗ ಮಾತ್ರನೇ ಅದು ಪ್ರಸಾದ ಆಗೋದು. ನೀವು ಬಂದ್ಬಿಟ್ಟು ನನ್ಗಿಷ್ಟ, ನಾನು ಇದನ್ನ ಮಾಡ್ತೀನಿ ನಾನಂತ ಅವ್ರಿಗೋಸ್ಕರ ಕಾಂಪಿಟೇಷನ್ ಅಲ್ಲಿ ಮಾಡ್ತೀನಿ, ನಾನು ಅವ್ರು ಮಾಡ್ತಾರ ನಾನು ಮಾಡ್ತೀನಿ ನೋಡಂತ ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಮಾಡಿ ನೀವು ಆಫರ್ ಮಾಡಿದ್ರೆ ಅದು ಬಂದ್ಬಿಟ್ಟು ಪ್ರಸಾದ ಆಗಲ್ಲ, ಅದು ಪ್ಯೂರಿಫೈ ಆಗುತ್ತೆ. ಜಸ್ಟ್ ಆ ಫುಡ್ ಬಂದ್ಬಿಟ್ಟು ಪ್ಯೂರಿಫೈ ಆಗುತ್ತೆ, ಪ್ರಸಾದ ಆಗಲ್ಲ. ಯಾವಾಗ ಬಂದ್ಬಿಟ್ಟು ನೀವು ಆ ಫುಡ್ ಅನ್ನು ಮಾಡಿ ಭಗವಂತನ ತೃಪ್ತಿಗೋಸ್ಕರ ಮಾಡ್ಬೇಕು, ಆ ಮೈಂಡ್ ಸೆಟ್ ಫುಲ್ ಕಾನ್ಶಿಯಸ್ನೆಸ್ ಬಂದ್ಬಿಟ್ಟು ಭಗವಂತನ ತೃಪ್ತಿಗೋಸ್ಕರ ಇರಬೇಕು. ಹಂಗಿದ್ರೆ ಮಾತ್ರನೇ ಅದು ಬಂದ್ಬಿಟ್ಟು ಪ್ರಸಾದ ಆಗುತ್ತೆ. ಯಾಕಂದ್ರೆ ಭಗವಂತ ಅವಾಗ ಸ್ವೀಕರಿಸ್ತಾರೆ, ಆ ಫುಡ್ ಅನ್ನು ಸ್ವೀಕರಿಸಿದಾಗ ಅದು ಪ್ರಸಾದ ಆಗುತ್ತೆ. ಹಂಗಾದ್ರೆ ಮಾತ್ರ ಆ ಕಾನ್ಶಿಯಸ್ನೆಸ್ ನಮಗೂ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ನಾರ್ಮಲ್ ಆಗೇ ಇರುತ್ತೆ. ನಾವು ಎಷ್ಟೇ ಜನಕ್ಕೆ ಅದನ್ನ ಫೀಡ್ ಮಾಡಿದ್ರು ಸರಿ, ಅವರು ಹಂಗೆ ಇರ್ತಾರೆ, ಅವ್ರಿಗೂ ಆ ಭಕ್ತಿ ಬರಲ್ಲ. ಸೊ ಪ್ರಸಾದ, ಸೊ ಇಲ್ಲಿ ಕನೆಕ್ಷನ್ ಏನಂದ್ರೆ ಭಗವಂತ ತೃಪ್ತಿ ಪಡಿಸ್ಬೇಕು, ಅವ್ರ ತೃಪ್ತಿ ಆದ್ರೆ ಮಾತ್ರನೇ ಅದು ಪ್ರಸಾದ ಆಗುತ್ತೆ, ಅದು ಪ್ರಸಾದನೇ ನಮಗೂ ಭಕ್ತಿ ಬರುತ್ತೆ. ಸೊ ಹೆಂಗ್ ನಾವು ಬಂದ್ಬಿಟ್ಟು ಭಗವಂತನ ತೃಪ್ತಿಪಡಿಸೋದು? ನಾವು ಬಂದ್ಬಿಟ್ಟು ಗುರು ಆಮೇಲೆ ವೈಷ್ಣವರನ್ನ ತೃಪ್ತಿಪಡಿಸಿದ್ರೆ ಭಗವಂತ ಆಟೋಮೆಟಿಕ್ ತೃಪ್ತಿ ಆಗ್ತಾರೆ. ಅದನ್ನೇ ಕೃಷ್ಣ ಹೇಳೋದು ಭಗವದ್ಗೀತೆ ಹೇಳೋದು, ನನ್ನ ಒಂದು ಭಕ್ತರನ್ನು ಯಾರನ್ನು ತೃಪ್ತಿಪಡಿಸ್ತಾರೋ ಅದೇ ನನಗೆ ಬಂದು ಶ್ರೇಷ್ಠ, ಅದಕ್ಕಿಂತ ಯಾವುದು ಶ್ರೇಷ್ಠ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ನಾವು ನೋಡ್ಬೋದು ಪ್ರಭುಪಾದ್ ಲೈಫಲ್ಲಿ ಕೂಡ, ಪ್ರಭುಪಾದ್ ಬಂದ್ಬಿಟ್ಟು ಫಾರಿನ್ ಹೋದ್ರು, ಅವ್ರಿಗೆ ಗೊತ್ತಿರೋದು ಬೆಂಗಾಲಿ, ಅವ್ರ ಇಂಗ್ಲಿಷ್ ನಮ್ಗೆ ಗೊತ್ತು ಹೆಂಗ್ ಮಾತಾಡ್ತಾರೆ ಅಂತ, ಬೆಂಗಾಲಿ ಆಕ್ಸೆಂಟ್ ಇಂದ ಇದು ಮಾಡ್ತಾರೆ. ಅವ್ರ ಇಂಗ್ಲಿಷ್ ಕೂಡ ಹಂಗೆ ಇರುತ್ತೆ, ಬೆಂಗಾಲಿಯಲ್ಲೇ ಇರುತ್ತೆ ಒಂಥರ ಇಂಗ್ಲಿಷ್. ಸೊ ಫಾರಿನರ್ಸ್ಗೆ ಬಂದ್ಬಿಟ್ಟು ಕೃಷ್ಣ ಅಂದ್ರೆ ಏನು ಗೊತ್ತಿಲ್ಲ, ಶಾಸ್ತ್ರ ಅಂದ್ರೆ ಏನು ಗೊತ್ತಿಲ್ಲ, ವೇದ ಅಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಅವ್ರಿಗೆ ಗೊತ್ತಿರೋದು ಮಾತ್ರ ಪ್ರಭುಪಾದ್ ಅಷ್ಟೇ. ಸೊ ಇಲ್ಲಿ ನೋಡಿದ್ರೆ ಈ ಫಾರಿನರ್ಸ್ ಬಂದ್ಬಿಟ್ಟು ಎಲ್ಲಾ ಸರ್ವಿಸು ಮಾಡ್ತಾ ಇದ್ರು. ಯಾರಿಗೋಸ್ಕರ ಮಾಡ್ತಾ ಇದ್ರು? ಪ್ರಭುಪಾದಗೋಸ್ಕರ ಎಲ್ಲಾ ಸರ್ವಿಸ್ ಮಾಡ್ತಾ ಇದ್ರು, ಕೃಷ್ಣರಿಗೋಸ್ಕರ ಮಾಡಿಲ್ಲ. ಅವ್ರು ಬಂದ್ಬಿಟ್ಟು ಅವ್ರು ಕೇಳಿದ್ರೆ ನಮ್ಗೆ ಕೃಷ್ಣ ಅಂದ್ರೆ ಯಾರು ಗೊತ್ತಿಲ್ಲ, ಆದ್ರೆ ಪ್ರಭುಪಾದ್ ಅಂದ್ರೆ ಗೊತ್ತು, ನಾವು ಪ್ರಭುಪಾದ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ, ಸೊ ಅವ್ರಿಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇದೀವಿ ಅಂತ ಅವ್ರೆ. ಅದೇ ಬಂದ್ಬಿಟ್ಟು ತುಂಬಾ ಶ್ರೇಷ್ಠ ಆಕ್ಚುಲಿ. ನಾವು ಬಂದ್ಬಿಟ್ಟು ಒಂದು ಡಿವೋಟಿನ ಬಂದ್ಬಿಟ್ಟು ಯಾವಾಗ ತೃಪ್ತಿ ಪಡಿಸ್ತೀವೋ ಅವಾಗ ಭಗವಂತ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತೃಪ್ತಿ ಆಗ್ತಾರೆ. ಸೊ ಒಂದು ಉದಾಹರಣೆ ಇದೆ, ಪ್ರಭುಪಾದ್ ಬಂದ್ಬಿಟ್ಟು ಒಂದು ಏರ್ಪೋರ್ಟ್ ಬರ್ತಾರೆ. ಆ ಏರ್ಪೋರ್ಟ್ ಬಂದಾಗ ಎಲ್ಲ ಡಿವೋಟೀಸ್ ಬಂದ್ಬಿಟ್ಟು ಫುಲ್ ಆ ಎಕ್ಸ್ಟೆಸಿ ಇರುತ್ತೆ. ಒಂದು ಡಿವೋಟಿ, ಒಂದು ಮಹಾರಾಜ್ನ ನೋಡಿದ್ರೆ ಒಂದು ಎಕ್ಸ್ಟೆಸಿ ಎಲ್ಲರಿಗೂ ಬರುತ್ತೆ, ಆಟೋಮೆಟಿಕ್ ಆಗಿ ಎಲ್ಲ ಡ್ಯಾನ್ಸ್ ಆಡ್ತಾರೆ, ಎಲ್ಲ ಚಾಂಟಿಂಗ್, ಕೀರ್ತನ್ ಚಾಂಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ಶ್ರುತಕೀರ್ತಿ ಪ್ರಭು ಅಂತ ಇದ್ದು ಅವ್ರು ಮಾತ್ರ ಏನಾದ್ರೆ ಅವ್ರು ಹಂಗೆ ಇರ್ತಾರೆ, ಪ್ರಭುಪಾದ್ ನೋಡಿದ್ರು ನಿಂತ್ಕೊಂಡೇ ಇರ್ತಾರೆ, ಅವ್ರ ಎಕ್ಸೈಟ್ಮೆಂಟ್ ಇರಲ್ಲ, ಅವರಲ್ಲಿ ಏನು ಎಕ್ಸೈಟ್ಮೆಂಟ್ ಇರಲ್ಲ, ಏನಿರಲ್ಲ. ಸೊ ಅವ್ರಿಗೆ ಡೌಟ್ ಇತ್ತು, ನನ್ನಲ್ಲಿ ನಿಜವಾಗ್ಲಿ ಭಕ್ತಿ ಇದೆಯಾ ನನ್ನಲ್ಲಿ ಅಂತ ಒಂದು ಡೌಟ್ ಇತ್ತು ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ, ಪ್ರಭುಪಾದ್ ಹತ್ರನೇ ಹೋಗಿ ಕೇಳೋಣ ಅಂತ ಒಂದಿನ ಹೋಗಿ ಪ್ರಭುಪಾದ್ ಹತ್ರ ಕೇಳ್ತಾರೆ, ಈ ತರ ಪ್ರಭುಪಾದ್ ನೀವು ಬಂದಾಗ ಎಲ್ಲರೂ ಬಂದ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾರೆ, ಕೀರ್ತನ್ ಮಾಡ್ತಾರೆ, ಆದ್ರೆ ಇದೆಲ್ಲ ನನ್ಗೆ ಆಗ್ತಾನೆ ಇಲ್ಲ, ಸೊ ನನ್ಗೆ ನಿಜವಾಗ್ಲೂ ಭಕ್ತಿ ಇದೆಯಾ ಅಂತ ಪ್ರಭುಪಾದ್ ಹತ್ರ ಕೇಳಿದಾಗ ಪ್ರಭುಪಾದ್ ಅವ್ರನ್ನ ನೋಡ್ಬಿಟ್ಟು ಒಂದೇ ಒಂದು ಕ್ವಶನ್ ಕೇಳ್ತಾರೆ, ನಿನ್ಗೆ ನನ್ನನ್ನು ಸರ್ವ್ ಮಾಡಕ್ಕೆ, ಸೇವೆ ಮಾಡಕ್ಕೆ ಇಷ್ಟ ಇದೆಯಾ ಇಲ್ಲ? ಅವರು ಶ್ರುತಕೀರ್ತಿ ಪ್ರಭು ಹೇಳ್ತಾರೆ, ನಿಮ್ಗೆ ಸೇವೆ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ, ನನಗೆ ಅದೇ ಬಂದ್ಬಿಟ್ಟು ಪ್ರೀತಿ. ಬಿಡು, ನೀನು ಡ್ಯಾನ್ಸ್ ಆಡ್ಬೇಕು, ಕೀರ್ತನ್ ಮಾಡ್ಬೇಕು ಏನಿಲ್ಲ, ನನ್ಗೋಸ್ಕರ ನೀನ್ ಸೇವೆ ಮಾಡ್ಬೇಕಂತ ಇದೆಯಲ್ಲ, ಅದೇ ಬಂದ್ಬಿಟ್ಟು ನಿಜವಾದ ಭಕ್ತಿ, ಅದೇ ಬಂದ್ಬಿಟ್ಟು ಪ್ರೀತಿ ಅಂತ ಪ್ರಭುಪಾದ ಹೇಳ್ತಾರೆ ಅವ್ರಿಗೆ. ಸೊ ಇಲ್ಲಿ ನೋಡ್ಬೋದು ಭಕ್ತಿ ಹೆಂಗಿದೆ ಅಂತ ಇಲ್ಲಿ ನೋಡ್ಬೋದು. ಅದೇ ತರ ಒಂದು ಗುರುವನ್ನು ಹೆಂಗೆ ತೃಪ್ತಿ ಮಾಡ್ಬೇಕಂತ ಇನ್ನೊಂದು ಉದಾಹರಣೆ, ಕುರೇಶಿ ಕುರತ್ ಆಲ್ವಾರ್. ಒಂದ್ಸತಿ ಏನಾಯ್ತಂದ್ರೆ ಚೋಲಾ ಕಿಂಗ್ ಏನ್ ಮಾಡಿದ್ರು, ಅವ್ರು ಬಂದ್ಬಿಟ್ಟು ದೊಡ್ಡ ಒಂದು ಶಿವ ಭಕ್ತರು ಅವ್ರಿಗೆ. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ಯಾರ್ಯಾರು ವಿಷ್ಣು ಭಕ್ತರೆಲ್ಲ ಇದ್ರು ಅವ್ರನ್ನ ಕರೆದು ಬಂದ್ಬಿಟ್ಟು ಒಂದು ಕಾಂಪಿಟೇಷನ್ ತರ ಮಾಡ್ತಾ ಇದ್ರು, ಅವ್ರನ್ನ ಚಾಲೆಂಜ್ ಮಾಡ್ತಾ ಇದ್ರು, ಅವ್ರನ್ನ ಸೋಲ್ಸ್ಬೇಕಂತ ಒಂದು ಚಾಲೆಂಜ್ ಮಾಡ್ತಾ ಇದ್ರು. ಸೊ ಆಗೇನಾಗುತ್ತೆ, ರಾಮಾನುಜಾಚಾರ್ಯ ಬಂದ್ಬಿಟ್ಟು ಎಲ್ಲಾ ಕಡೆ ಬಂದ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ, ವಿಷ್ಣು ಬಗ್ಗೆ ಪ್ರಚಾರ ಮಾಡಿ ಅವರನ್ನೆಲ್ಲ ಭಕ್ತರನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ಕೇಳಿ ಅವ್ರು ಏನ್ ಮಾಡ್ತಾರೆ, ಇವ್ರನ್ನ ಕರೆದು ಇವ್ರ ಹತ್ರ ಚಾಲೆಂಜ್ ಮಾಡಿ ಇವ್ರನ್ನ ನಾನು ಸಾಯಿಸ್ತೀನಿ ಅಂತ
ಅವರ ಸೈನಿಕರ ಹತ್ರ ಹೇಳ್ತಾರೆ ಇವರನ್ನ ಕರ್ಕೊಂಡು ಬನ್ನಿ ಅಂತ. ಇದು ಈ ಒಂದು ನ್ಯೂಸ್ ಬಂದ್ಬಿಟ್ಟು ಏನಾಗುತ್ತೆ, ಕುರತ್ ಆಲ್ವಾರ್ಗೆ ಗೊತ್ತಾಗುತ್ತೆ ಈ ತರ ರಾಜ ಬಂದ್ಬಿಟ್ಟು ಹೇಳಿದ್ದಾರೆ ಅಂತ ಕುರತ್ ಆಲ್ವಾರ್ಗೆ ಗೊತ್ತಾಗುತ್ತೆ. ಸೊ ಆಗೇನ್ ಮಾಡ್ತಾರೆ, ಕುರತ್ ಆಲ್ವಾರ್ ಬಂದ್ಬಿಟ್ಟು ರಾಮಾನುಜಾಚಾರ್ಯ ತರನೇ ಬಂದ್ಬಿಟ್ಟು ಅವರು ಡ್ರೆಸ್ ಹಾಕೊಂಡು ಏನ್ ಮಾಡ್ತಾರೆ, ಅವರೇ ಹೋಗ್ತಾರೆ ಅವ್ರನ್ನ ಚಾಲೆಂಜ್ ಮಾಡಕ್ಕೆ. ಅವ್ರ ಜೊತೆಗೆ ಬಂದ್ಬಿಟ್ಟು ಇನ್ನೊಂದು ಆಲ್ವಾರು ಪೆರಿಯನಂಬಿ ಅಂತ ಇನ್ನೊಂದು ಆಲ್ವಾರು ಅವರು ಹೋಗ್ತಾರೆ ಜೊತೆಗೆ. ಹೋಗಿ ಏನಾಗುತ್ತೆ ಅಂದ್ರೆ ಚಾಲೆಂಜ್ ಮಾಡ್ತಾರೆ, ಅವರ ನಡುವೆ ಒಂದು ಸಂವಾದನೆ ಆಗುತ್ತೆ ಚಾಲೆಂಜ್. ಅದರಲ್ಲಿ ಏನಾಗುತ್ತೆ ಅಂದ್ರೆ ಕುರತ್ ಆಲ್ವಾರ್ ಗೆಲ್ಬಿಡ್ತಾರೆ. ಗೆದ್ದಾದ್ಮೇಲೆ ಏನಾಗುತ್ತೆ ಅಂದ್ರೆ ಪೆರಿಯನಂಬಿನ ಬಂದ್ಬಿಟ್ಟು ಸಾಯಿಸ್ತಾರೆ. ಆಮೇಲೆ ಕುರತ್ ಆಲ್ವಾರ್ ಇದು ಕಣ್ಣಿದೆಯಲ್ಲ ಅದನ್ನ ಕಿತ್ತಾಕ್ಬಿಡ್ತಾರೆ. ಈ ಒಂದು ಸುದ್ದಿ ಬಂದ್ಬಿಟ್ಟು ನ್ಯೂಸ್ ಬಂದ್ಬಿಟ್ಟು ರಾಮಾನುಜಾಚಾರ್ಯಗೆ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾದ್ಮೇಲೆ ಅವರು ಏನ್ ಮಾಡ್ತಾರೆ, ನನ್ಗೋಸ್ಕರ ನಿನ್ ಕಣ್ಣನ್ನೇ ಕೊಟ್ಬಿಟ್ಟೆ, ನಿನ್ ಲೈಫೇ ಕಣ್ಣು ಹೋದ್ರೆ ಜೀವನನೇ ಹೋಗಿತ್ತಾರ ಒಂಥರ ಎಲ್ಲರಿಗೂ. ಕಣ್ಣಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ, ನನ್ಗೋಸ್ಕರ ನೀನ್ ಇದೆಲ್ಲ ಮಾಡಿದ್ಯಾ ಅಲ್ಲ ಅಂತ ಅವ್ರಿಗೆ ಒಂಥರ ಇದಾಯ್ತು. ಆಮೇಲೆ ಏನಾಗುತ್ತೆ ಅಂದ್ರೆ ರಾಮಾನುಜಾಚಾರ್ಯ ಹೇಳ್ತಾರೆ ಕುರತ್ ಆಲ್ವಾರ್ ಹತ್ರ, ನೀನ್ ಬಂದು ರಂಗನಾಥರ ಹತ್ರ ಬೇಡ್ಕೋ, ಈ ತರ ನಿನ್ ಮತ್ತೆ ನಿನ್ ಬರ್ಬೇಕಂತ ಬೇಡ್ಕೋ ಅಂತ ಕೇಳ್ತಾರೆ. ಆಗ ಕುರತ್ ಆಲ್ವಾರ್ ಏನ್ ಮಾಡ್ತಾರೆ, ಏನಂತ ಬೇಡ್ತಾರೆ ಅಂದ್ರೆ, ನನ್ನ ಕಣ್ಣುಗಳನ್ನು ಕಿತ್ತ ಈ ರಾಜರನ್ನು ಬಂದ್ಬಿಟ್ಟು ಮೋಕ್ಷ ಕೊಡಿ ಅಂತ ಬೇಡ್ತಾರೆ. ಅವ್ರಿಗೆ ಮೋಕ್ಷ ಕೊಡಿ ಅಂತ ಬೇಡ್ತಾರೆ, ನನ್ನ ಕಣ್ಣು ಬೇಡ ಅಂತ ಬೇಕಂತ ಬೇಡೋದಿಲ್ಲ ಅವರು. ಮತ್ತೆ ಏನಾಗುತ್ತೆ, ಈ ನ್ಯೂಸ್ ಅವ್ರಿಗೆ ಹೋಗುತ್ತೆ ಈ ತರ ಮಾಡಿದೆ ಅಂತ. ಸೊ ಮತ್ತೆ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಭಗವಂತನೇ ಅವ್ರ ಮುಂದೆ ಬರ್ತಾರೆ, ಕುರತ್ ಆಲ್ವಾರ್ ಮುಂದೆ ಬಂದು ನಿನ್ಗೆ ಏನ್ ಬೇಕಂತ ಕೇಳಿದಾಗ ಕುರತ್ ಆಲ್ವಾರ್ ಭಗವಂತ ಬಂದ್ಬಿಟ್ಟು ಸ್ಯಾಂಕ್ಷನ್ ಮಾಡ್ತಾರೆ, ನಿನ್ಗೆ ಮೋಕ್ಷ ಗ್ಯಾರಂಟಿ, ಮೋಕ್ಷ. ಅದ್ರ ಜೊತೆಗೆ ಏನಂದ್ರೆ ಅವ್ರ ಜೊತೆ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ನಾನು ಮೋಕ್ಷ ಕೊಡ್ತೀನಿ ಅಂತ ಭಗವಂತ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಸೊ ಇದನ್ನು ಕೇಳಿ ರಾಮಾನುಜಾಚಾರ್ಯಗೆ ತುಂಬಾ ಖುಷಿ, ಯಾಕಂದ್ರೆ ಅವ್ರ ಜೊತೆನೇ ತಾನೇ ರಾಮಾನುಜಾಚಾರ್ಯ ಇದ್ದಾರೆ, ನನಗೂ ಮೋಕ್ಷ ಸಿಗುತ್ತೆ ಅಂತ ರಾಮಾನುಜಾಚಾರ್ಯ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಒಂದು ಡಿವೋಟಿ ಬಂದ್ಬಿಟ್ಟು ಒಂದು ಡಿಸೈಪಲ್, ಒಂದು ಗುರುವಿನ ಒಂದು ಡಿಸೈಪಲ್ ಬಂದ್ಬಿಟ್ಟು ಒಂದು ಗುರುವಿನ ಒಂದು ಸಂತೋಷಗೋಸ್ಕರ ಅವ್ರು ತನ್ನ ಜೀವನವನ್ನೇ ಕೊಡಕ್ಕೆ ರೆಡಿ ಆಗ್ಬಿಟ್ಟು, ಅದೇ ಬಂದ್ಬಿಟ್ಟು ನಿಜವಾದ ಒಂದು ಭಕ್ತಿ. ಇದನ್ನ ಮಾಡಿದ್ರೆ ಭಗವಂತ ತುಂಬಾ ಸಂತೋಷವಾಗ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಪೇರ ಅಲ್ಲಿ ನೋಡಿದ್ರೆ ಪ್ರಭುಪಾದ್ ಬಂದ್ಬಿಟ್ಟು ಪರ್ಪೋರ್ಟ್ ಅಲ್ಲಿ ವರ್ಣಾಶ್ರಮ ಧರ್ಮ ಬಗ್ಗೆ ಹೇಳ್ತಾರೆ. ಸೊ ಈ ವರ್ಣ ಅಂದ್ರೆ ಏನಂದ್ರೆ ಸಂಸ್ಕೃತ್ ಮೀನಿಂಗ್ ಆಫ್ ವರ್ಣ ಅಂದ್ರೆ ಕಲರ್ ಆಫ್ ಕಾನ್ಶಿಯಸ್ನೆಸ್ ಅಂತ ಇದ್ರೆ, ಕಲರ್ ಆಫ್ ಕಾನ್ಶಿಯಸ್ನೆಸ್ ಅದು ಬಂದ್ಬಿಟ್ಟು ಬೈ ಬರ್ತ್ ಅಲ್ಲ, ಬೈ ಕಾನ್ಶಿಯಸ್ನೆಸ್. ಆ ಕಲರ್ ಆಫ್ ಕಾನ್ಶಿಯಸ್ನೆಸ್ ಏನಿದೆಯೋ, ನಾವು ಇವಾಗ ನೋಡ್ಬೋದು, ಯಾರಾದ್ರೂ ಒಬ್ರು ಕೋಪ ಆದ್ರೆ ಅವ್ರು ಏನೇ ಅಂತೀವಿ, ಈ ಟರ್ನ್ ರೆಡ್ ಅಂತೀವಿ. ಯಾಕಂತೀವಿ, ಅವ್ರ ಮುಖ ನೋಡಿದ್ರೆ ಕೆಂಪು ಬಣ್ಣದಲ್ಲಿ ಆಗ್ಬಿಡುತ್ತೆ. ಸೊ ಆ ಕಾನ್ಶಿಯಸ್ನೆಸ್ ಅಲ್ಲಿ ಬರುತ್ತೆ. ಯಾರಾದ್ರೂ ಒಬ್ರು ತುಂಬಾ ಸಂತೋಷವಾಗಿದ್ರೆ ಅವ್ರು ರೋಸ್ ತರ ಆಗ್ಬಿಡ್ತಾರೆ, ರೋಸ್ ಕಲರ್ ಆಗ್ಬಿಡ್ತಾರೆ. ಮತ್ತೆ ಯಾರಾದ್ರೂ ತುಂಬಾ ಒಂದು ಮೊರೋಸ್ ಸ್ಟೇಟ್ ಅಲ್ಲಿ, ತುಂಬಾ ದುಃಖ ಸ್ಟೇಟ್ ಅಲ್ಲಿ ಇದ್ರೆ ಅವ್ರು ಏನಾಗ್ತಾರೆ, ಒಂಥರ ಬ್ಲ್ಯಾಕ್ ಕಲರ್ ಅಲ್ಲಿ ಇರ್ತಾರೆ, ಒಂಥರ ಫುಲ್ ಡಲ್ ಆಗಿರ್ತಾರೆ. ಸೊ ಇಲ್ಲಿ ನೋಡಿದ್ರೆ ಕಲರ್ ಆಫ್ ಕಾನ್ಶಿಯಸ್ನೆಸ್, ವರ್ಣ ಅಂದ್ರೆ ಕಲರ್ ಆಫ್ ಕಾನ್ಶಿಯಸ್ನೆಸ್ ಅದೇ. ಸೊ ಯಾರ್ಯಾರು ಯಾವ್ಯಾವ ಸ್ಟೇಜ್ ಅಲ್ಲಿ ಇದ್ದಾರೋ ಆ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ಅವರ ಒಂದು ಡ್ಯೂಟಿ ಏನಿದೆಯೋ ಅದನ್ನು ಮಾಡಬೇಕು. ಅವರು ಅದನ್ನ ಮಾಡಿ ಏನ್ ಮಾಡ್ಬೇಕಂದ್ರೆ ಅವರ ಒಂದು ಕಾನ್ಶಿಯಸ್ನೆಸ್ ಇದೆಯಲ್ಲ ಅದನ್ನು ಬಂದ್ಬಿಟ್ಟು ಅವರು ಎಲಿವೇಟ್ ಮಾಡಬೇಕು. ಸೊ ಈ ವರ್ಣಾಶ್ರಮ ಧರ್ಮ ಯಾಕಿದೆ ಅಂದ್ರೆ, ನಮ್ಮ ಈ ಒಂದು ಪೊಸಿಷನ್ ಇಂದ ನಮ್ಮ ಒಂದು ಕಾನ್ಶಿಯಸ್ ಬಂದ್ಬಿಟ್ಟು ಅಲ್ಟಿಮೇಟ್ಲಿ ಕೃಷ್ಣ ಪ್ರಜ್ಞೆಗೆ ಬರಬೇಕು. ಅದಕ್ಕೆ ಬಂದ್ಬಿಟ್ಟು ಈ ವರ್ಣಾಶ್ರಮ ಧರ್ಮ ಇದೆ. ಪ್ರಭುಪಾದರ ಒಂದು ಗುರಿ ಇತ್ತು, ಕೃಷ್ಣ ಕಾನ್ಶಿಯಸ್ ನಲ್ಲಿ ನಾವು ಬಂದ್ಬಿಟ್ಟು ವರ್ಣಾಶ್ರಮ ಧರ್ಮ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಅವ್ರ ಒಂದು ಗುರಿ ಇತ್ತು. ಯಾಕಂದ್ರೆ ಈ ಸೊಸೈಟಿ ಸರಿಯಾಗಿ ಹೋಗ್ಬೇಕಂದ್ರೆ ಈ ವರ್ಣಾಶ್ರಮ ಧರ್ಮ ಒಂದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಲ್ಲರೂ ಕರೆಕ್ಟಾಗಿ ಈ ಸೊಸೈಟಿ ರನ್ ಆಗುತ್ತೆ. ಯಾರು ಇವಾಗ ಫಾಲೋ ಮಾಡ್ತಾ ಇಲ್ಲ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಒಂದು ಆಫೀಸಲ್ಲಿ ಒಂದು ಮಾರ್ಕೆಟಿಂಗ್ ಟೀಮ್ ಇರುತ್ತೆ, ಟೀಮ್ ಲೀಡರ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಪ್ಯೂನ್ ಇರ್ತಾರೆ. ಸೊ ಇವ್ರು ಬಂದ್ಬಿಟ್ಟು 4 ಡಿಫ್ರೆಂಟ್ ಪೊಸಿಷನ್ಸ್. ಇದು ಬಂದ್ಬಿಟ್ಟು ಈ 4 ಡಿಫ್ರೆಂಟ್ ಪೊಸಿಷನ್ಸ್ ಅಲ್ಲಿ ಇವರೆಲ್ಲರೂ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಆ ಕಂಪನಿ ಬಾಸ್ಗೋಸ್ಕರ ಮಾಡ್ತಾ ಇದೆ ಎಲ್ಲ ಕೆಲಸ. ಸೊ ಅದೇ ತರಾನೇ ಬಾಸ್ ಸಂತೋಷ ಆಗ್ಬೇಕು, ಅದಕ್ಕೋಸ್ಕರ ಇವರು 4 ಜನ ಮಾರ್ಕೆಟಿಂಗ್ ಏಜೆಂಟ್, ಟೀಮ್ ಲೀಡರು, ಪ್ಯೂನು, ಆಮೇಲೆ ಬೇರೆ ಇವರೆಲ್ಲ ಎಂಪ್ಲಾಯೀಸ್ ಎಲ್ಲರೂ ಮಾಡೋದು ಕೆಲಸ. ಯಾಕಂದ್ರೆ ಬಾಸ್ ಸಂತೋಷ ಆಗ್ಬೇಕು. ಅದೇ ತರಾನೇ ಈ ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರೂ ಬಂದ್ಬಿಟ್ಟು
ಯಾರಿಗೋಸ್ಕರ ಕೆಲಸ ಮಾಡ್ಬೇಕಂದ್ರೆ ಭಗವಂತನ ಸಂತೋಷಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಬೇಕು. ಇದೇ ಬಂದ್ಬಿಟ್ಟು ಪ್ರಭುಪಾದ ಬಂದು ಇಲ್ಲಿ ಲಿಂಕ್ ಮಾಡ್ತಾರೆ ಭಾಗವತ ಧರ್ಮ ಮತ್ತು ವರ್ಣಾಶ್ರಮ ಧರ್ಮ. ಈ ವರ್ಣಾಶ್ರಮ ಧರ್ಮ ಇರೋದೇ ಬಂದ್ಬಿಟ್ಟು ಯಾಕಂದ್ರೆ ಭಗವಂತನ ತೃಪ್ತಿ ಮಾಡಬೇಕು. ಭಗವಂತನೇ ವರ್ಣಾಶ್ರಮ ಧರ್ಮ ಮಾಡಿರೋದು. ಭಗವದ್ಗೀತೆ 4.13 ಚತುರ್ವರ್ಣಮಯ ಅವರೇ ಮಾಡಿರೋದು. ಸೊ ಅವ್ರು ಮಾಡಿದ್ಮೇಲೆ ಇದರಲ್ಲಿ ಏನು ತಪ್ಪಿಲ್ಲ. ಈ ಮಧ್ಯೆ ಏನಾಗಿದೆ ಅಂದ್ರೆ ಈ ಮನುಷ್ಯರು ಅವರ ಒಂದು ಗುಣಕ್ಕೆ ತಕ್ಕಂತೆ ಏನ್ ಮಾಡ್ತಾ ಇದಾರೆ, ಇವ್ರು ಈ ಕಡೆ ಅವ್ರ ಆ ಕಡೆ ಅಂತ ಯಾವ್ದೋ ಒಂದು ಹೇಳ್ಕೊಂಡು ಅವರ ಒಂದು ಮನಸ್ಸಿಗೆ ಬಂದಂತೆ ಇದನ್ನ ಮಾಡ್ತಾರೆ. ಆದ್ರೆ ವರ್ಣಾಶ್ರಮ ನಿಜವಾಗ್ಲೂ ಏನಂದ್ರೆ ಅವರ ಒಂದು ಕೆಪಾಸಿಟಿ ಏನಿದೆಯೋ, ಇವಾಗ ಪ್ಯೂನ್ ಅಂದ್ರೆ ಅವ್ರ ಕೆಪಾಸಿಟಿ ಅಷ್ಟೇ ಇದೆ. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಪ್ಯೂನ್ ಕೆಲಸ ಸಿಕ್ಕಿದೆ. ಅದೇ ತರ ಒಂದು ಮ್ಯಾನೇಜರ್ ಇದಾರಂದ್ರೆ ಆ ಮ್ಯಾನೇಜರ್ಗೆ ಅಷ್ಟು ಕ್ವಾಲಿಫಿಕೇಶನ್ ಇದೆ, ಅದಕ್ಕೆ ಬಂದ್ಬಿಟ್ಟು ಅವ್ರ ಮ್ಯಾನೇಜರ್. ಟೀಮ್ ಲೀಡರ್ ಅವ್ರಿಗೂ ಅಷ್ಟೇ ಕ್ವಾಲಿಫಿಕೇಶನ್ ಇದೆ, ಅದಕ್ಕೆ ಟೀಮ್ ಲೀಡರ್ ಆಗಿದ್ದಾರೆ. ಸೊ ಅದೇ ತರಾನೇ ಇವಾಗ ಬಂದ್ಬಿಟ್ಟು ಬ್ರಾಹ್ಮಣ ಮತ್ತು ಕ್ಷತ್ರಿಯ ವೈಶ್ಯ ನಾವು ನೋಡ್ಬೋದು. ಒಂದು ಬಿಸ್ನೆಸ್ ಮೈಂಡ್ ಯಾರಿಗಿದೆಯೋ ಅವ್ರು ಬಂದು ವೈಶ್ಯಾಸ್ ಆಗ್ತಾರೆ. ಅದೇ ತರ ಯಾರೊಬ್ರು ಒಂದು ಫೈಟಿಂಗ್ ಒಂದು ಗುಣ ಇದೆಯೋ, ಜಾಸ್ತಿ ಆ ಗುಣ ಇದೆಯೋ ಅವ್ರು ಬಂದು ಕ್ಷತ್ರಿಯ ಆಗ್ತಾರೆ. ಈ ವೇದಗಳನ್ನು ಓದೋರು ಆ ತರ ಗುಣ ಇರೋರು ಬಂದ್ಬಿಟ್ಟು ಬ್ರಾಹ್ಮಣರಾಗ್ತಾರೆ. ಸೊ ಈ ಕೆಲಸ ಚಿಕ್ಕ ಕೆಲಸ ಮಾಡೋರು ಬಂದು ಶೂದ್ರರಾಗ್ತಾರೆ. ಇದು ಬಂದ್ಬಿಟ್ಟು ಬೈ ಬರ್ತ್ ಅಲ್ಲ, ಇದು ಬಂದ್ಬಿಟ್ಟು ಯಾವಾಗಲೂ ಭಗವಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ದಿಸ್ ಇಸ್ ನಾಟ್ ಬೈ ಬರ್ತ್. ಇದು ಬಂದು ಬರ್ತಿಂದ ಬರೋದಿಲ್ಲ. ಇದು ಬಂದ್ಬಿಟ್ಟು ಕೆಪಾಸಿಟಿ ಎಷ್ಟಿದೆಯೋ ಒಂದು ಮಗುಗೆ. ಇವಾಗ ನಮ್ಗೆ ನಾರ್ಮಲ್ ಆಗಿ ಜನರಲ್ ಆಗಿ ಗೊತ್ತಿರ್ಬೋದು, ಒಂದು ಮನುಷ್ಯ ಬಂದ್ಬಿಟ್ಟು 2 ಲೀಟರ್ಸ್ ಆಫ್ ವಾಟರ್ಸ್ ಕುಡಿಬೇಕಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ಸೊ ಎಲ್ಲರೂ 2 ಲೀಟರ್ಸ್ ಆಫ್ ವಾಟರ್ಸ್ ಕುಡಿಯೋಕ್ಕಾಗುತ್ತಾ? ಒಂದು ಚಿಕ್ಕ ಮಗು ಇದೆ, ಆ ಚಿಕ್ಕ ಮಗುಗೆ 2 ಲೀಟರ್ಸ್ ಆಫ್ ವಾಟರ್ಸ್ ಕುಡಿಯೋಕ್ಕಾಗುತ್ತಾ? ಇಲ್ಲ. ಸೊ ಎಷ್ಟೆಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕುಡಿಬೇಕು. ಅದೇ ತರಾನೇ ಈ ವರ್ಣಾಶ್ರಮ ಧರ್ಮ ಕೂಡ ಅವರಲ್ಲಿ ಏನ್ ಕೆಪಾಸಿಟಿ ಇದೆಯೋ ಅವ್ರಿಗೆ ಆ ಪೊಸಿಷನ್ ನ ಕೊಡ್ಬೇಕು ಅಷ್ಟೇ. ಸೊ ಆದ್ರೆ ನಿಜವಾಗ್ಲೂ ಕಲಿಯುಗದಲ್ಲಿ ಎಲ್ಲರೂ ಕಲೋ ಶಂಭ ಶೂದ್ರ ಅಂತ ಭಾಗವತದಲ್ಲಿ ಇದೆ. ಸೊ ನಾವು ಬಂದ್ಬಿಟ್ಟು ಈ ಕೃಷ್ಣ ಪ್ರಜ್ಞೆ ಏನಂದ್ರೆ ಈ ವರ್ಣಾಶ್ರಮ ಧರ್ಮದಿಂದ ಮೇಲೆ ಬಂದು ನಾವೆಲ್ಲರೂ ಸೇರಿ ಕೃಷ್ಣರನ್ನ ತೃಪ್ತಿಪಡಿಸಬೇಕು. ಅದೇ ಬಂದ್ಬಿಟ್ಟು ಒಂದು ಜೀವನದ ನಮ್ಮ ಒಂದು ಗುರಿ. ಅದೇ ಬಂದ್ಬಿಟ್ಟು ಈ ಶ್ಲೋಕದಲ್ಲಿ ಏನಿದೆ, ಅಪ್ರತಃ ಅಂದ್ರೆ ಕೃಷ್ಣರನ್ನ ಹೆಂಗೆ ನಾವು ಬಂದ್ಬಿಟ್ಟು ತೃಪ್ತಿಪಡಿಸೋದು. ಸೊ ಇಮ್ಯಾಜಿನ್ ನಾವು ಇವಾಗ ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಕೂಡ ಈ ವರ್ಣಾಶ್ರಮ ಧರ್ಮ ಒಂದು ಫಾಲೋ ಮಾಡಬೇಕು. ಹೆಂಗಂದ್ರೆ ಒಂದು ಇಮ್ಯಾಜಿನೇಷನ್ಗೆ ಹೇಳ್ತಾ ಇದ್ದೀನಿ ಇದನ್ನು. ಎಲ್ಲರೂ ಬಂದ್ಬಿಟ್ಟು ಫುಲ್ ಇಡೀ ಜಗತ್ತಿನಲ್ಲಿ ಇರುವ ಎಲ್ಲ ಮನುಷ್ಯರು ಸೇರಿ ಬಂದ್ಬಿಟ್ಟು ದಿನ 192 ರನ್ಸ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ, 192 ರನ್ಸ್ ಮಾಡ್ತಾ ಇದ್ರೆ ದಿನ ಎಲ್ಲರೂ 192 ರನ್ಸ್ ಕಂಪಲ್ಸರಿ ಮಾಡ್ತಾ ಇದ್ದಾರೆ, ಏನಾಗುತ್ತೆ? ಎಲ್ಲರೂ 192 ರನ್ಸ್ ಅದು ಆಕ್ಚುಲಿ ಒಳ್ಳೇದೇ. 192 ರನ್ಸ್ ಮಾಡೋದು ಒಳ್ಳೇದೇ, ಅದು ಸ್ಪಿರಿಚುವಲ್ ವರ್ಲ್ಡ್ ಆಗುತ್ತೆ. ಆದ್ರೆ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಅದನ್ನೇ ಮಾಡ್ಕೊಂಡಿದ್ರೆ ಬೇರೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಿಮ್ಗೆ ಊಟ ಸಿಗಲ್ಲ. ದಿನ ಒಂದು 10 ಡೇಸ್ ಮಾಡ್ತೀರಿ, 20 ಡೇಸ್ ಅದಾದ್ಮೇಲೆ ಊಟ ಬೇಕಲ್ಲ, ಯಾರೋ ಒಬ್ರು ಕೆಲಸ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಪ್ರಭುಪಾದ ನೋಡಿದ್ರೆ ಈ ವರ್ಣಾಶ್ರಮ ಧರ್ಮ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಕೃಷ್ಣ ಕಾನ್ಸ್ಟಿಟ್ಯೂಷನ್ ಅದನ್ನು ನಾವು ಫಾಲೋ ಮಾಡಬೇಕು ಅಂತ ಅವರು ಒಂದು ಎಸ್ಟಾಬ್ಲಿಷ್ ಮಾಡ್ಬೇಕಂತ ಒಂದು ಐಡಿಯಾ ಇತ್ತು ಪ್ರಭುಪಾದಿಗೆ. ಸೊ ಅದನ್ನೇ ಬಂದ್ಬಿಟ್ಟು ಒಂದು ಮಹಾಭಾರತದಲ್ಲಿ ಒಂದು ಉದಾಹರಣೆ ಇದೆ. ಏನಂದ್ರೆ ಅದು ಯುಧಿಷ್ಠಿರ ಮಹಾರಾಜ್ ಬಂದ್ಬಿಟ್ಟು ಮಾರ್ಕಂಡೇಯ ಋಷಿಯನ್ನು ಒಂದ್ಸತಿ ನೋಡ್ತಾರೆ. ಆಗ ಮಾರ್ಕಂಡೇಯ ಋಷಿ ಬಂದ್ಬಿಟ್ಟು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಹೆಂಗೆ ಬಂದ್ಬಿಟ್ಟು ರಾಜ ಬಂದ್ಬಿಟ್ಟು ಹೆಂಗೆ ರೂಲ್ ಮಾಡ್ಬೇಕಂತ ಒಂದು ಉದಾಹರಣೆ. ಏನಂದ್ರೆ ಅದು ಕೌಶಿಕ ಮುನಿ ಅಂತ ಒಬ್ರು ಇರ್ತಾರೆ. ಈ ಕೌಶಿಕ ಮುನಿ ಏನ್ ಮಾಡ್ತಾರೆ, ದಿನ ಅವರೊಂದು ಕೆಲಸ ಏನಿತ್ತು ಅಂದ್ರೆ ವೇದಗಳನ್ನು ಓದೋದು, ತಪಸ್ ಮಾಡೋದು, ವೇದಗಳನ್ನು ಓದೋದು, ತಪಸ್ ಮಾಡೋದು, ಇದೇ ಒಂದು ಅವ್ರದ್ದೊಂದು ಇದೇ ಆಗಿತ್ತು. ಸೊ ಆಗ ಏನಾಗುತ್ತೆ ಅಂದ್ರೆ ಅವರು ತಪಸ್ ಮಾಡ್ತಾ ಇರುವಾಗ ಒಂದು ಪಕ್ಷಿ ಅವ್ರು ಬಂದ್ಬಿಟ್ಟು ಒಂದು ಮರದ ಕೆಳಗಡೆ ಬಂದ್ಬಿಟ್ಟು ತಪಸ್ ಮಾಡ್ತಾ ಇದೆ. ಆಗ ಏನಾಗುತ್ತೆ ಅಂದ್ರೆ ಒಂದು ಪಕ್ಷಿ ಬಂದ್ಬಿಟ್ಟು ಮರದಲ್ಲಿ ಕುತ್ಕೊಂಡಿರುತ್ತೆ. ಆ ಪಕ್ಷಿ ಏನ್ ಮಾಡುತ್ತೆ ಅಂದ್ರೆ ಅವ್ರ ಮೇಲೆ ಬಂದ್ಬಿಟ್ಟು ಒಂದು ಗಲೀಜ್ ಮಾಡಿಬಿಡುತ್ತೆ ಅವ್ರ ಮೇಲೆ. ಸೊ ಇದನ್ನ ನೋಡಿ ಬಂದ್ಬಿಟ್ಟು ಅವ್ರಿಗೆ ತುಂಬಾ ಕೋಪದಲ್ಲಿ ಏನ್ ಮಾಡ್ತಾರೆ, ಆ ಪಕ್ಷಿನ ನೋಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಪಕ್ಷಿ ಬಂದ್ಬಿಟ್ಟು ಆಶಸ್ ಆಗುತ್ತೆ, ಧೂಳ ಆಗ್ಬಿಡುತ್ತೆ, ಫುಲ್ ಇಡೀ ಧೂಳ. ಅವ್ರು ನೋಡಿದ ತಕ್ಷಣ, ಆ ಕೋಪದಲ್ಲಿ ನೋಡಿದ ತಕ್ಷಣ ಬಂದ್ಬಿಟ್ಟು ಆ ಪಕ್ಷಿ ಫುಲ್ ಧೂಳ ಆಗ್ಬಿಡುತ್ತೆ. ಸೊ ಅವಾಗ ಅವ್ರಿಗೆ ಒಂದು ಥಾಟ್ ಬರುತ್ತೆ, ನಾನು ಇದನ್ನ ಮಾಡಿರಬಾರದಲ್ಲ ಅಂತ. ಫಸ್ಟ್ ಏನ್ ಥಾಟ್ ಬರುತ್ತೆ ಅಂದ್ರೆ, ಓಹೋ ನನ್ನಲ್ಲಿ ಇಷ್ಟು ಶಕ್ತಿ ಇದೆಯಾ ಅಂತ ಒಂದು ಥಾಟ್ ಬರುತ್ತೆ. ನೆಕ್ಸ್ಟ್ ಏನ್ ಥಾಟ್ ಬರುತ್ತೆ ಅಂದ್ರೆ, ನಾನು ಇದನ್ನ ಮಾಡಿರಬಾರ್ದಲ್ಲ ಅಂತ. ಆದ್ರೂ ಕೂಡ ಅವ್ರಿಗೆ ನನ್ನ ಹತ್ರ ಇಷ್ಟು ಶಕ್ತಿ ಇದೆಯಲ್ಲ ಅಂತ ಅವ್ರಿಗೊಂದು ಥಾಟ್ ಇದೆ. ಅವೊಂದು ಬ್ರಾಹ್ಮಣರು. ಸೊ ಅವರ ಒಂದು ಡ್ಯೂಟಿ ಏನಂದ್ರೆ, ಬ್ರಾಹ್ಮಣಸ್ ದಿನ ರಾತ್ರಿ ಬಂದ್ಬಿಟ್ಟು ಭಿಕ್ಷೆ ಕೇಳಕ್ಕೆ ಹೋಗ್ತಾರೆ ಬ್ರಾಹ್ಮಣರು.
ಸೊ ಆಗ ಒಂದಿನ ಬಂದ್ಬಿಟ್ಟು ಅವರು ಭಿಕ್ಷೆ ಕೇಳಕ್ಕೆ ಹೋಗ್ತಾರೆ. ಭಿಕ್ಷಾಂ ದೇಹಿ ಅಂತ ಹೋಗ್ತಾ ಇರುವಾಗ ಒಂದು ಮನೆ ಹತ್ರ ಹೋಗ್ತಾರೆ. ಆಗ ಬಂದ್ಬಿಟ್ಟು ಒಂದು ಮನೆಯಲ್ಲಿ ಒಂದು ಸ್ತ್ರೀ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವರ ಒಂದು ಗಂಡನಿಗೆ ಗಂಡ ಆಮೇಲೆ ಅವ್ರ ರಿಲೇಟಿವ್ಸ್ ಅವ್ರಿಗೆಲ್ಲ ಬಂದ್ಬಿಟ್ಟು ಸರ್ವಿಸ್ ಸೇವೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಈ ಋಷಿ ಬಂದ್ಬಿಟ್ಟು ಮನೆ ಆಚೆ ನಿಂತ್ಕೊಂಡು ಭಿಕ್ಷಾಂ ದೇಹಿ ಅಂತ ಕೇಳ್ತಾನೆ ಇರ್ತಾರೆ. ಅವ್ರು ಬರೋದೇ ಇಲ್ಲ ಆಚೆ. ಇವ್ರಿಗೆ ತುಂಬಾ ಕೋಪ. ನಾನು ಬ್ರಾಹ್ಮಣ, ನಾನು ಬಂದಿದ್ದೀನಿ, ನಾನು ಬಂದು ಕೇಳ್ತಾ ಇದ್ದೀನಿ, ಇವ್ರು ಇನ್ನೂ ಆಚೆ ಬಂದಿಲ್ಲ ಅಂತ ಅವ್ರು ತುಂಬಾ ಕೋಪ ಆಗ್ತಾರೆ. ಅವರು ಆ ಸ್ತ್ರೀ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಸೇವೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಆಚೆ ಬರ್ತಾರೆ. ಬಂದ್ಬಿಟ್ಟು ಅವರು ಆ ಊಟನ ಕೊಡ್ತಾ ಇರೋ ಈ ಋಷಿಗೆ ಏನ್ ಹೇಳ್ತಾರೆ, ನಾನು ಎಷ್ಟು ವೇದಗಳನ್ನ ಓದಿನಿ, ಶಾಸ್ತ್ರಗಳನ್ನ ಓದಿದ್ದೀನಿ, ನೀನು ಇಷ್ಟು ಲೇಟಾಗಿ ಬರ್ತಾ ಇದೆಯಲ್ಲ ಅಂತ ಒಂದು ಕೋಪದಲ್ಲಿ ಆ ಸ್ತ್ರೀನ ನೋಡ್ತಾ ಇದ್ದಾರೆ. ಆ ಸ್ತ್ರೀ ಹೇಳ್ತಾ ಇದ್ದಾರೆ, ನನ್ನ ಕ್ಷಮಿಸಿ, ನನಗೆ ನನ್ನ ಒಂದು ಕರ್ತವ್ಯ ಇದೆ, ನನ್ನ ಒಂದು ಡ್ಯೂಟಿ ಇದೆ, ನಾನು ಮದುವೆ ಆಗಿದ್ದೀನಿ, ಇವರಿಗೆ ನನ್ನ ಒಂದು ಡ್ಯೂಟಿ ಏನಂದ್ರೆ ಇವ್ರಿಗೆಲ್ಲ ಸೇವೆ ಮಾಡಬೇಕು, ನನ್ನ ಮನೆಯಲ್ಲಿ ಇರೋರಿಗೆಲ್ಲ ಸೇವೆ ಮಾಡಬೇಕು, ನನ್ನ ಡ್ಯೂಟಿ ಅದೇ, ನನ್ನ ಒಂದು ಕರ್ತವ್ಯ ಅದೇ, ಅದನ್ನ ಮಾಡಿ ಬರೋಕ್ಕೆ ಸಮಯ ಆಯ್ತು ಅಂತ ಇವ್ರ ಹತ್ರ ಹೇಳ್ತಾರೆ. ಇವರು ಇನ್ನ ಕೋಪದಲ್ಲೇ ಇವ್ರು ನೋಡ್ತಾ ಇದ್ದಾರೆ ಆ ಸ್ತ್ರೀನ. ಸೊ ಆಗೇನಾಗುತ್ತೆ ಅಂದ್ರೆ ಆ ಸ್ತ್ರೀ ಹೇಳ್ತಾರೆ, ನೀವು ಆ ಪಕ್ಷಿನ ಇದು ಧೂಳ್ ಮಾಡಿದ್ರ ಆ ತರ ಅನ್ಕೊಂಡ್ರ ಅಂತ ಈ ಸ್ತ್ರೀ ಬಂದ್ಬಿಟ್ಟು ಹೇಳ್ತಾರೆ. ಇವ್ರಿಗೆ ಒಂದೇ ಶಾಕು, ಹೆಂಗೆ ಇವರಿಗೆ ಗೊತ್ತಾಯ್ತು ಇದು, ನಾನು ಅಲ್ಲಿ ಮಾಡಿದ್ದು ಹೆಂಗೆ ಇಲ್ಲಿ ಗೊತ್ತಾಯ್ತು, ಅವ್ರು ಹೇಳಿರಲ್ಲ ಇವ್ರ ಹತ್ರ, ಆದ್ರೆ ಈ ಸ್ತ್ರೀಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಏನಂದ್ರೆ ಅವ್ರು ಬಂದ್ಬಿಟ್ಟು ಅವರ ಒಂದು ಡ್ಯೂಟಿಯನ್ನು ಮಾಡಬೇಕು. ಸೊ ಇವರಿಗೆ ಬಂದ್ಬಿಟ್ಟು ಈ ಬ್ರಾಹ್ಮಣಗೆ ಬಂದ್ಬಿಟ್ಟು ಅದು ರಿಯಲೈಸ್ ಆಗುತ್ತೆ, ಓ ನಾನು ಮಾಡಿದ್ದು ಎಷ್ಟು ತಪ್ಪಲ್ವಾ, ನನ್ನ ಹತ್ರ ಒಂದು ಗರ್ವ ಇತ್ತು, ನನ್ನ ಹತ್ರ ನಾನು ಎಷ್ಟು ಪ್ರೌಡ್ ಅಂತ ಇನ್ಕೊಂಡಿದ್ದೆ, ನಾನು ಬ್ರಾಹ್ಮಣ, ನನ್ನ ವೇದಗಳೆಲ್ಲ ಓದ್ತಾ ಇದ್ದೀನಿ ಅಂತ ಒಂದು ಗರ್ವ ಇತ್ತು ಅವ್ರ ಹತ್ರ. ಸೊ ತಕ್ಷಣ ಏನ್ ಮಾಡ್ತಾರೆ, ಆ ಸ್ತ್ರೀ ಹತ್ರ ಸರೆಂಡರ್ ಆಗ್ಬಿಡ್ತಾರೆ. ಸೊ ಇಲ್ಲಿ ಏನಾಯ್ತು, ಇವ್ರು ಒಂದು ಬ್ರಾಹ್ಮಣ, ಇಲ್ಲಿ ಬಂದ್ಬಿಟ್ಟು ಇವ್ರು ಗೃಹಿಣಿ, ಇವ್ರು ಬಂದ್ಬಿಟ್ಟು ಇಲ್ಲಿ ಇವ್ರ ಹತ್ರ ಸರೆಂಡರ್ ಆಗ್ತಾರೆ. ಇವ್ರ ಹತ್ರ ಸರೆಂಡರ್ ಆಗಿ ಏನಾಗುತ್ತೆ ಅಂದ್ರೆ ಇವರು ಈ ಋಷಿ ಕೇಳ್ತಾರೆ, ನನ್ಗ ಈ ಧರ್ಮ ಏನಂದ್ರೆ ನನ್ಗೆ ಹೇಳ್ಕೊಡಿ ಅಂತ ಇವರು ಬಂದ್ಬಿಟ್ಟು ಇವ್ರ ಹತ್ರ ಕೇಳ್ತಾರೆ. ಆಗ ಏನಾಗುತ್ತೆ ಅಂದ್ರೆ ಈ ಸ್ತ್ರೀ ಬಂದ್ಬಿಟ್ಟು ಹೇಳ್ತಾರೆ, ಧರ್ಮವ್ಯಾಧ ಅಂತ ಮಿಥಿಲಾ ದೇಶದಲ್ಲಿ ಧರ್ಮವ್ಯಾಧ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಧರ್ಮ ಏನಂತ ತಿಳ್ಕೊ. ಈ ಧರ್ಮವ್ಯಾಧ ಯಾರಂದ್ರೆ ಒಂದು ಬುಚ್ಚರ್, ಧರ್ಮವ್ಯಾಧ ಮಾಂಸ ಕಟ್ ಮಾಡೋರು, ಈ ಧರ್ಮವ್ಯಾಧ ಅವ್ರ ಹತ್ರ ಹೋಗಿ ಧರ್ಮ ಏನಂತ ನೀನ್ ತಿಳ್ಕೋಬೇಕು ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ಬ್ರಾಹ್ಮಣ, ಇಲ್ಲಿ ಗೃಹಿಣಿ, ಮತ್ತೆ ಇಲ್ಲಿಂದ ಹೋಗಿ ಒಂದು ಶೂದ್ರ ಕೂಡ ಅಲ್ಲ, ಅವ್ರು ಬಂದ್ಬಿಟ್ಟು ಶೂದ್ರಗಂತ ಕೆಳಗಡೆ ಇರೋರು ಧರ್ಮವ್ಯಾಧ, ಅವ್ರ ಹತ್ರ ಹೋಗಿ ಬಂದ್ಬಿಟ್ಟು ನೀನು ಧರ್ಮವನ್ನು ತಿಳ್ಕೊ ಅಂತ ಈ ಸ್ತ್ರೀ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಮೀನಿಂಗ್ ಏನಂದ್ರೆ ಇಲ್ಲಿ ವರ್ಣಾಶ್ರಮ ಧರ್ಮ ಅದು ಬಂದ್ಬಿಟ್ಟು ಬೈ ಬರ್ತ್ ಅಲ್ಲ, ಅದು ಬಂದು ಅವರ ಒಂದು ಗುಣ, ಅವರ ಒಂದು ಕಾನ್ಶಿಯಸ್ನೆಸ್, ಅದನ್ನೇ ಬಂದ್ಬಿಟ್ಟು ಇಲ್ಲಿ ಮಾರ್ಕಂಡೇಯ ಋಷಿ ಬಂದ್ಬಿಟ್ಟು ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ, ನೀನ್ ಬಂದ್ಬಿಟ್ಟು ಜನರನ್ನು ಅವರಲ್ಲಿ ನೀನು ಏನಿದೆ ಒಳ್ಳೆ ಗುಣ ಏನಿದೆಯೋ ಅದನ್ನ ನೀನು ಲೈಫಲ್ಲಿ ಕಲ್ತ್ಕೋಬೇಕು ಅಂತ ಮಾರ್ಕಂಡೇಯ ಋಷಿ ಬಂದ್ಬಿಟ್ಟು ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಸ್ಟೋರಿಯಿಂದ ನಾವು ನೋಡ್ಬೋದು ಹೆಂಗೆ ವರ್ಣಾಶ್ರಮ ಧರ್ಮ, ಭಾಗವತ ಧರ್ಮ ಇದು ಎರಡೂ ಸೇರಿ ಏನ್ ಅರ್ಥ ಅಂದ್ರೆ ನಮ್ಮ ಧರ್ಮ ಏನಂದ್ರೆ ಭಗವಂತನ ಹೆಂಗೆ ನಾವು ತೃಪ್ತಿಪಡಿಸಬೇಕು, ಭಗವಂತನ ತೃಪ್ತಿಪಡಿಸಿಲ್ಲ ಅಂದ್ರೆ ನಾವು ಏನ್ ಮಾಡಿದ್ರು ಅದರಲ್ಲಿ ಯೂಸ್ ಇಲ್ಲ. ಸೊ ನೋಡ್ಬೋದು ಇನ್ನೊಂದು ಉದಾಹರಣೆ ಕೂಡ, ಮಹಾಬಲಿ ಚಕ್ರವರ್ತಿ ಭಗವಂತ ವಾಮನ ದೇವಾಗಿ ಬಂದಾಗ ಅವರ ಗುರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಆಲ್ರೆಡಿ ಇದು ಯಾರಂತ ಗೊತ್ತಿದೆ, ವಾಮನ ದೇವ್ ಬಂದ್ಬಿಟ್ಟು ಭಗವಂತನಂತ ಗೊತ್ತಿದೆ, ಬಲಿ ಮಹಾರಾಜ್ಗೂ ಗೊತ್ತು, ಆಮೇಲೆ ಅವ್ರ ಗುರುಗೂ ಗೊತ್ತು. ಆದ್ರೆ ಇಲ್ಲಿ ಗುರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀನ್ ಬಂದ್ಬಿಟ್ಟು ಇವ್ರಿಗೆ ಏನು ಕೊಡ್ಬೇಡ, ಇವರು ಭಗವಂತ ಶ್ರೀ ವಿಷ್ಣು ಬಂದಿದ್ದಾರೆ, ಇವ್ರಿಗೆ ಏನು ಕೊಡ್ಬೇಕ, ಅವ್ರು ಏನೋ ಟ್ರಿಕ್ ಮಾಡ್ತಾ ಇದಾರೆ, ನೀ ಕೊಡ್ಬೇಡ ಅಂತ ಇವರು ಬಲಿ ಮಹಾರಾಜ್ಗೆ ಹೇಳ್ತಾ ಇದಾರೆ. ಇವಾಗ ಶುಕ್ಲಾಚಾರ್ಯ ಯಾರು, ಶುಕ್ಲಾಚಾರ್ಯ ಬಂದ್ಬಿಟ್ಟು ಬಲಿ ಮಹಾರಾಜ್ ಅವರ ಒಂದು ಗುರು, ಅವ್ರು ಇದನ್ನ ಹೇಳ್ತಾ ಇದಾರೆ, ಬಲಿ ಮಹಾರಾಜ್ ಫಾಲೋ ಮಾಡ್ಬೇಕು. ಅದೇ ಬಲಿ ಮಹಾರಾಜ್ ಏನ್ ಮಾಡ್ತಾ ಇದ್ರೆ, ಭಗವಂತ ವಾಮನ ದೇವಿ ಏನೇನು ಕೇಳ್ತಾ ಇದಾರೋ ಅದಕ್ಕೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ನೋಡ್ಬೋದಂದ್ರೆ, ಯಾವಾಗ ಒಂದು ಗುರು ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ನಮ್ಮನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗ್ಬೇಕು, ಅವರೇ ಬಂದ್ಬಿಟ್ಟು ಗುರು. ಯಾವಾಗ ಅವರ ಒಂದು ಪಾತ್ ಇದೆಯಲ್ಲ, ಟ್ರ್ಯಾಕ್, ಅದು ಯಾವಾಗ ಚೇಂಜ್ ಆಗುತ್ತೋ ಭಗವಂತನ, ಅವರ ಗುರು ಕೂಡ ನಾವು ರಿಜೆಕ್ಟ್ ಮಾಡಬೇಕು. ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಭಕ್ತಿ ಡಿಸೈಪಲ್ ಕೋರ್ಸ್ ತಗೋವಾಗ ನಾವು ನೋಡಿರ್ಬೋದು, ಯಾವಾಗ ಒಂದು ಗುರುನ ರಿಜೆಕ್ಟ್ ಮಾಡ್ಬೋದು ಅಂದ್ರೆ
ಯಾವಾಗ ಟ್ರ್ಯಾಕ್ ಚೇಂಜ್ ಆಗುತ್ತೋ, ಭಗವಂತನಿಂದ ಟ್ರ್ಯಾಕ್ ಯಾವಾಗ ಚೇಂಜ್ ಆಗುತ್ತೋ ಅವಾಗ ನಾವು ಗುರು ಕೂಡ ನಾವು ಬಂದ್ಬಿಟ್ಟು ರಿಜೆಕ್ಟ್ ಮಾಡ್ಬೋದು. ಅಲ್ಟಿಮೇಟ್ ಒಂದು ಗೋಲ್ ಏನಂದ್ರೆ ಇದರಲ್ಲಿ ಭಗವಂತನ ಹೆಂಗೆ ನಾವು ತೃಪ್ತಿ ಮಾಡಬೇಕು ಅದನ್ನೇ ಬಂದ್ಬಿಟ್ಟು ಇಲ್ಲಿ ಬಲಿ ಮಹಾರಾಜು ಮಾಡ್ತಾ ಇದ್ದಾರೆ. ನನ್ನಲ್ಲಿ ಎಲ್ಲ ಕಲ್ದೋದ್ರು ಸರಿ, ನನ್ನ ಆಸ್ತಿ ಏನೇನಿದ್ರು ಎಲ್ಲ ಹೋದ್ರು ಸರಿ, ಆದ್ರೆ ಭಗವಂತನ ಸಂತೋಷ ಮಾಡ್ಬೇಕು. ಅವ್ರು ಸಂತೋಷವಾಗಿದಾರ, ಅದೇ ಬಂದ್ಬಿಟ್ಟು ನನ್ನ ಒಂದು ಸಂತೋಷ. ಇದೇ ಬಂದ್ಬಿಟ್ಟು ಇಲ್ಲಿ ಪ್ರಭುಪಾದ ಹೇಳ್ತಾ ಇದಾರೆ, ಅವರೇ ಬಂದ್ಬಿಟ್ಟು ಆರ್ಯರು. ಆರ್ಯನ್ಸ್ ಯಾರಂದ್ರೆ ನಮ್ಗೆ ಗೊತ್ತಿರುವ ಹಿಸ್ಟ್ರಿಯಲ್ಲಿ ನಾವು ನೋಡಿರ್ಬೋದು. ಆರ್ಯನ್ಸ್ ಅಂದ್ರೆ ಯುರೋಪಿಂದ ಯಾರ್ಯಾರು ಬಂದ್ರು ಅವರೇ ಆರ್ಯನ್ಸ್ ಅಂತ ಹಿಸ್ಟ್ರಿ ಬುಕ್ ಏನಿರುತ್ತೆ. ಆದ್ರೆ ನಿಜವಾಗ್ಲೂ ಮೀನಿಂಗ್ ಆರ್ಯನ್ಸ್ ಅಂದ್ರೆ ಏನಂದ್ರೆ ಪ್ರಭುಪಾದ ಇಲ್ಲಿ ಪರ್ಪೋರ್ಟಲ್ಲಿ ಕೊಡ್ತಾ ಇದ್ದಾರೆ. ಆರ್ಯನ್ಸ್ ಅಂದ್ರೆ ಯಾರೊಬ್ರು ಭಗವಂತನ ಸಂತೋಷಕ್ಕೋಸ್ಕರ ಎಲ್ಲ ಮಾಡ್ತಾರೋ, ಭಗವಂತನ ತೃಪ್ತಿ ಆಡ್ಬೇಕಂತ ಮಾಡ್ತಾರೋ ಅವರೇ ಬಂದ್ಬಿಟ್ಟು ಆರ್ಯನ್ಸ್. ನೆಕ್ಸ್ಟ್ ಪೇರಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ ನಾನ್ ಆರ್ಯನ್ಸ್ ಅಂದ್ರೆ ಯಾರಂತ. ಈ ತರ ಯಾರೊಬ್ರು ಬಂದ್ಬಿಟ್ಟು ತನ್ನ ಒಂದು ಸಂತೋಷಕ್ಕೋಸ್ಕರ ಎಲ್ಲ ಮಾಡ್ತಾರೋ ಅವರೇ ಬಂದ್ಬಿಟ್ಟು ನಾನ್ ಆರ್ಯನ್ಸ್. ಉದಾಹರಣೆ ಹೇಳ್ಬೇಕಂದ್ರೆ ರಾವಣ, ಶಿಶುಪಾಲ, ಹಿರಣ್ಯಕಶಿಪು ಇವರೆಲ್ಲ ಬಂದ್ಬಿಟ್ಟು ಅವರ ಒಂದು ಸಂತೋಷಕ್ಕೋಸ್ಕರ ಅವ್ರಿಗೆಲ್ಲ ಬೇಕಂತ ಎಲ್ಲ ಲೋಕವನ್ನ ಆಳ್ಬೇಕಂತ ಎಲ್ಲ ನೋಡ್ತಾ ಇದ್ರು. ರಾವಣ, ಹಿರಣ್ಯಕಶಿಪು ಇವರೇ ಬಂದ್ಬಿಟ್ಟು ನಾನ್ ಆರ್ಯನ್ಸ್ ಅಂತ ಪ್ರಭುಪಾದ ಹೇಳ್ತಾ ಇದೆ. ಅದೇ ತರ ಒಂದು ತಮಿಳಲ್ಲಿ ಒಂದು ಓಲ್ಡ್ ಸಾಂಗ್ ಇದೆ. ಆ ಸಾಂಗ್ ಏನಂದ್ರೆ ಚಿನ್ನ ಚಿನ್ನ ಆಸೈ ಅಂತ ಒಂದು ಸಾಂಗ್. ಅದು ಆ ಸಾಂಗ್ ಅಲ್ಲಿ ಒಂದು ಲೈನ್ ಬರುತ್ತೆ, ಎಣ್ಣೆಯಿಂದ ಭೂಮಿ ಸುತ್ತಿವರ ಆಸೈ. ಹಂಗಂದ್ರೆ ನನ್ನನ್ನು ಈ ಭೂಮಿ ಬಂದು ಸುತ್ಕೊಂಡು ಬರ್ಬೇಕು ಅಂತ, ನನ್ನನ್ನು ಎಲ್ಲರೂ ಹೊಗಳ್ಬೇಕು ಅಂತ ಆ ಸಾಂಗ್ ಮೀನಿಂಗ್. ಸೊ ಇದೇ ಬಂದ್ಬಿಟ್ಟು ಒಂದು ನಾನ್ ಆರ್ಯನ್ ಮೆಂಟಾಲಿಟಿ. ನಾನೇ ಎಲ್ಲ ಅಂತ ನಾನ್ ಸಂತೋಷ ಆಗ್ಬೇಕು ಅಂತ ಒಂದು ಮೈಂಡ್ ಸೆಟ್. ಅದು ಅದೇ ಬಂದ್ಬಿಟ್ಟು ನಾನ್ ಆರ್ಯನ್ ಮೆಂಟಾಲಿಟಿ ಅಂತ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೆಂಗ್ ನಾವು ಈ ಲಾಸ್ಟ್ ಅಲ್ಲಿ ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಈ ಪರ್ಪೋರ್ಟ್ ಅಲ್ಲಿ, ಹೆಂಗೆ ನಾವು ಭಗವಂತನ ತೃಪ್ತಿ ಮಾಡ್ಬೇಕಂತ ಭಗವಂತನೇ ಆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು, ಪತ್ರಂ ಪುಷ್ಪಂ ಫಲಂ ತೋಯಂ ಮನ್ಮನ ಭವಮತ್ ಭಕ್ತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ. ಸೊ ಭಗವಂತನೇ ಆ ಒಂದು ವೇಯನ್ನು ಕೊಟ್ಟಿದ್ದಾರೆ, ಹೆಂಗೆ ನನ್ನನ್ನು ನೀವು ಸಂತೋಷ ಮಾಡ್ಬೋದು ಅಂತ ಅವರೇ ಹೇಳಿದ್ದಾರೆ. ಸೊ ಹೆಂಗೆ ಈ ವರ್ಣಾಶ್ರಮ ಧರ್ಮ ಆಮೇಲೆ ಭಾಗವತ ಧರ್ಮ ಸೇರಿ ಅವರ ಒಂದು ಗುರಿ ಏನಿರ್ಬೇಕಂತ ಭಾಗವತಮಲ್ಲಿ 1.2.13 ಹೇಳ್ತಾ ಇದೆ. ಅತಾಪುಂಬಿ ವಿಧ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುತಿಸ್ತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಈ ವರ್ಣಾಶ್ರಮ ಆಮೇಲೆ ಇವರೆಲ್ಲ ಸೇರಿ ಯಾರು ಎಲ್ಲಿದ್ರು ಸರಿ. ಅದಕ್ಕೆ ಇಲ್ಲಿ ಪ್ರಭುಪಾದ ಒಂದು ಪರ್ಪೋರ್ಟಲ್ಲಿ ಕೊಡ್ತಾ ಇದ್ದಾರೆ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ನೀವು ಕೌಮಾರ ಏಜ್ ಇಂದಾನೇ ನೀವು ಬಂದ್ಬಿಟ್ಟು ಆ ಭಕ್ತಿನ ಸ್ಟಾರ್ಟ್ ಮಾಡಬೇಕು. ಭಗವಂತನ ಸಂತೋಷಕ್ಕೋಸ್ಕರ ನೀವು ಆ 5 ಏಜ್, ಕೌಮಾರ ಅಂದ್ರೆ 5 ಏಜ್ ಅಲ್ಲಿರೋರು. ಸೊ ಅಲ್ಲಿಂದನೇ ನೀವು ಬಂದ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಭಕ್ತಿನ. ಅದನ್ನೇ ಬಂದ್ಬಿಟ್ಟು ಪ್ರಹ್ಲಾದ್ ಮಹಾರಾಜ್ ಅವರು ಪೀಚ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲರ ಒಂದು ಗುರಿ, ನೀವು ಎಲ್ಲೆಲ್ಲಿ ಇದ್ದೀರೋ, ನೀವು ಯಾರೇ ಇರ್ಬೋದು, ನಾವು ಈ ಕೆಲಸ ಮಾಡ್ತಾ ಇದ್ದೀನಿ, ಯಾವ ಕೆಲಸ ಇದ್ರೂ ಸರಿ, ಎಲ್ಲಿದ್ರೂ ಸರಿ, ಅವ್ರೆಲ್ಲರ ಒಂದು ಗುರಿ ಏನಿರ್ಬೇಕಂದ್ರೆ ಸಂಸಿದ್ಧಿ ಹರಿತೋಷಣಂ, ಭಗವಂತನ ಸಂತೋಷ ಪಡಿಸೋದೇ ಅವರ ಒಂದು ಗುರಿ ಇರಬೇಕು. ಇದೇ ಬಂದ್ಬಿಟ್ಟು ಜೀವನದ ಒಂದು ಗುರಿ, ಅದೇ ಬಂದ್ಬಿಟ್ಟು ಧರ್ಮ. ಅದೇ ತರ ಈ ಕಲಿಯುಗದ ಧರ್ಮ ಏನಂತ ಚೈತನ್ಯ ಮಹಾಪ್ರಭು ಅವರು ಬಂದು ನಮ್ಗೆ ಕೊಟ್ಟಿದ್ದಾರೆ. ಕಲಿಯುಗದ ಧರ್ಮ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಬಂದ್ಬಿಟ್ಟು ನೋಡಿದ್ರೆ ಈ ಕಲಿಯುಗದ ಒಂದು ಧರ್ಮ. ಇದನ್ನು ನಾವು ಬಂದ್ಬಿಟ್ಟು ದಿನನಿತ್ಯ ಬಂದ್ಬಿಟ್ಟು ಫಾಲೋ ಮಾಡಬೇಕು. ಇದನ್ನು ಫಾಲೋ ಮಾಡಿದ್ರೆ ನಮ್ಮ ಗುರಿ ಕೂಡ ರೀಚ್ ಆಗುತ್ತೆ. ಭಗವಂತನ ಅವರ ಒಂದು ಬ್ಯಾಕ್ ಟು ಗಾಡ್ ನಾವು ರೀಚ್ ಆಗ್ಬೋದು. ಒಂದು ಲಾಸ್ಟ್ ಒಂದು ಎಕ್ಸಾಂಪಲ್ ಹೇಳಿ ಈ ಕ್ಲಾಸ್ ಮುಗಿಸ್ತೀನಿ. ಏನಂದ್ರೆ ಒಂದ್ಸತಿ ಏನಾಗುತ್ತೆ ಅಂದ್ರೆ ಕೃಷ್ಣ ಮತ್ತು ಅರ್ಜುನ ಅವ್ರು ಮಾತಾಡ್ಕೊಂಡು ಏನಾಗುತ್ತೆ ಅಂದ್ರೆ ಕಾಡಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಏನಾಗುತ್ತೆ, ಫುಲ್ ಒಳಗಡೆ ಹೋಗ್ಬಿಡ್ತಾರೆ. ಅವ್ರಿಗೇನಾಗುತ್ತೆ ಅಂದ್ರೆ ಅವಾಗ ನೀರು ಹಸಿವಾಗುತ್ತೆ, ಅವ್ರಿಗೆ ಏನೋ ಒಂದು ಕುಡಿಬೇಕು ಇಲ್ಲ ತಿನ್ಬೇಕಂತ ಒಂದು ಹಸಿವಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲೊಂದು ಚಿಕ್ಕ ಮನೆ ಇರುತ್ತೆ. ಆ ಮನೆಯಲ್ಲಿ ವಯಸ್ಸಾದ ಒಂದು ಅಜ್ಜಿ ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ಬಂದ್ಬಿಟ್ಟು ಇವರು ಅರ್ಜುನ ಕೇಳ್ತಾರೆ ಏನಾದ್ರು ಇದೆಯಾ ಅಂತ. ಸೊ ಅವ್ರ ಮನೇಲಿ ಏನೇನು ಇದೆಯೋ ಅದನ್ನೆಲ್ಲ ಇವರು ಬಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಕೃಷ್ಣರಿಗೆ ಬಂದ್ಬಿಟ್ಟು ಅರ್ಜುನರಿಗೆ ಕೊಡ್ತಾ ಇದ್ದಾರೆ. ಕೊಟ್ಬಿಟ್ಟು ಏನಾಗುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಎಲ್ಲ ಇವ್ರಿಗೆಲ್ಲ ತೃಪ್ತಿ ಆಗುತ್ತೆ. ಕೃಷ್ಣರಿಗೆ ತೃಪ್ತಿ ಆಗುತ್ತೆ, ಅರ್ಜುನಿಗೂ ತೃಪ್ತಿ ಆಗುತ್ತೆ. ಅರ್ಜುನ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಹತ್ರ ಇಷ್ಟೆಲ್ಲ ಇವ್ರು ಮಾಡಿದ್ದಾರೆ ಈ ಅಜ್ಜಿ, ಇವ್ರಿಗೆ ಏನಾದ್ರೂ ನೀವು ಒಂದು ವರ ಕೊಡಿ ಅಂತ ಅರ್ಜುನ ಕೇಳ್ತಾರೆ ಕೃಷ್ಣರ ಹತ್ರ.
ಆಗ ಕೃಷ್ಣ ಏನು ಹೇಳ್ತಾರೆ, ಈ ಮನೆಯಲ್ಲಿರುವ ಹಸು ಬಂದ್ಬಿಟ್ಟು ಸತ್ತೋಗ್ಬೇಕಂತ ಒಂದು ವರ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೇಕು, ಅಜ್ಜಿ ಬಂದ್ಬಿಟ್ಟು ಕೃಷ್ಣನ ತೃಪ್ತಿ ಮಾಡಿದ್ದಾರೆ, ಅದೇ ಕೃಷ್ಣ ಬಂದ್ಬಿಟ್ಟು ಈ ತರ ಒಂದು ವರ ಕೊಡ್ತಾ ಇದ್ದಾರೆ. ಏನ್ ವರ ಅದು? ಈ ಮನೆಯಲ್ಲಿರುವ ಹಸು ಬಂದ್ಬಿಟ್ಟು ತೀರೋಗ್ಬೇಕು. ಆ ಮನೆಯಲ್ಲಿರೋದು ಒಂದೇ ಹಸು, ಅದನ್ನು ತೀರೋಗ್ಬೇಕಂತ ಅರ್ಜುನ ಕೃಷ್ಣ ಬಂದ್ಬಿಟ್ಟು ವರ ಕೊಡ್ತಾ ಇದ್ದಾರೆ. ಸೊ ಇದು ಸರಿಯಾ ತಪ್ಪ? ಇದು ವರ ಬೇಕಾ ನಮ್ಗೆ? ಈ ತರ ಒಂದು ವರ ಯಾರೋ ಒಬ್ರು ಬಂದಿದ್ದಾರೆ, ಅವ್ರಿಗೆಲ್ಲ ನಾವು ಮಾಡ್ತಾ ಇದೀವಿ, ಅವ್ರು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಈ ತರ ಒಂದು ವರ ಕೊಡ್ತಾರೆ. ಈ ತರ ವರ ಯಾರಾದ್ರೂ ತಗೊಳ್ತೀರಾ? ಎಷ್ಟು ಜನ ರೆಡಿ ಆಗಿದ್ದೀರಾ ತಗೊಳಕ್ಕೆ? ಸೊ ಈ ವರದ ಒಂದು ಅಲ್ಟಿಮೇಟ್ ಇದರಲ್ಲಿ ಇರುವ ಮೀನಿಂಗ್ ಏನಂದ್ರೆ, ಅರ್ಥ ಏನಂದ್ರೆ, ಕೃಷ್ಣ ಯಾಕೆ ಆ ತರ ಒಂದು ವರ ಕೊಟ್ರು ಅಂದ್ರೆ, ಈ ಅಜ್ಜಿಗೆ ಆಲ್ರೆಡಿ ವಯಸ್ಸಾಗಿದೆ. ಈ ಅಜ್ಜಿ ಬಂದ್ಬಿಟ್ಟು ದಿನನಿತ್ಯ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಹಸುಗೋಸ್ಕರ ಎಲ್ಲೆಲ್ಲೋ ಕಾಡೆಲ್ಲ ಸುತ್ತಾಡಿ ಅಲ್ಲಿರುವ ಹುಲ್ಲೆಲ್ಲ ಇದೆಯಲ್ಲ ಅದನ್ನ ಬಂದು ಹಾಕ್ತಾ ಇದ್ದಾರೆ ಈ ಹಸುಗೆ. ಅದನ್ನ ಹಾಕಿ ಅವ್ರ ಸಮಯ ಬಂದ್ಬಿಟ್ಟು ಅದರಲ್ಲೇ ಹೋಗ್ತಾ ಇದೆ, ಫುಲ್ ದಿನನಿತ್ಯ ಅದರಲ್ಲೇ ಹೋಗ್ತಾ ಇದೆ. ಅವರಿಗೆ ಬಂದ್ಬಿಟ್ಟು ಭಕ್ತಿ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆದ್ರೆ ಅವ್ರಿಗೆ ಒಂದು ಭಕ್ತಿ ಮಾಡ್ಬೇಕಂತ ಆಸೆ ಇದೆ, ಇದರಲ್ಲೇ ಸಮಯ ಹೋಗ್ತಾ ಇದೆ ಅಂತ ಕೃಷ್ಣರಿಗೆ ಗೊತ್ತು. ಸೊ ಈ ಹಸು ಇಲ್ಲ ಅಂದ್ರೆ ಅವ್ರು ಬಂದ್ಬಿಟ್ಟು ಸಂತೋಷವಾಗಿ ಬಂದ್ಬಿಟ್ಟು ಭಕ್ತಿ ಮಾಡ್ಬೋದು, ನನ್ನ ಹತ್ರ ಜಲ್ದಿ ಬರ್ಬೋದು ಅಂತ ಕೃಷ್ಣ ಈ ತರ ವರ ಕೊಡ್ತಾರೆ. ಅದೇ ತರನೇ ಧರ್ಮರಾಜ ಕೂಡ ಅಲ್ಲಿ ಅಲ್ಟಿಮೇಟ್ ಗುರಿ ಏನು, ದ್ರೋಣಾಚಾರ್ಯಗೆ ಬಂದ್ಬಿಟ್ಟು ಅವರು ಈ ತರ ಪಾಪ ಮಾಡ್ತಾ ಇದ್ದಾರೆ, ಅವರು ಇದರಿಂದ ಆಚೆ ಬರ್ಬೇಕಂತ ಅವ್ರಿಗೂ ಆ ತರ ಒಂದು ವರ. ಸೊ ಅಲ್ಟಿಮೇಟ್ ಗುರಿ ಏನಂದ್ರೆ ಕೃಷ್ಣನ ತೃಪ್ತಿಪಡಿಸ್ಬೇಕು. ಅದು ನಮ್ಗೆ ಅರ್ಥ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಭಗವದ್ಗೀತೆ ಓದುವಾಗಲೂ ನಮ್ಗೆ ಅರ್ಥನೇ ಆಗಲ್ಲ, ಇದೇನು ಕೃಷ್ಣರು ಈ ತರ ಕೊಟ್ಟಿದ್ದಾರಲ್ಲ, ಇದೆಲ್ಲ ನಮ್ಮ ಲೈಫಲ್ಲಿ ಸೆಟ್ಟೇ ಆಗಲ್ಲ, ಭಾಗವತ ಓದಿದ್ರು ಅರ್ಥ ಆಗಲ್ಲ ನಮ್ಗೆ. ಅದೆಲ್ಲ ಕರೆಕ್ಟಾಗಿ ನಾವು ಒಂದು ಗುರು ಮೂಲಕ ನಾವು ಹೋದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ, ಇದೆಲ್ಲ ಸರಿಯೇ, ಕೃಷ್ಣ ಮಾಡೋದು ಎಲ್ಲ ನಮ್ಮ ಲೈಫಲ್ಲಿ ಸರಿಯೇ. ಅವ್ರು ತೃಪ್ತಿ ಆದ್ರೆ, ಅವ್ರು ಸಂತೋಷ ಆದ್ರೆ ಲೈಫಲ್ಲಿ ನಾವು ಸಂತೋಷವಾಗಿರ್ಬೋದು. ಒಂದು ಕಂಪನಿಯಲ್ಲಿ ಒಂದು ಬಾಸ್ ಸಂತೋಷವಾಗಿದ್ರೆ ನಮ್ಗೆಲ್ಲ ಏನಾಗುತ್ತೆ, ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಅದೇ ತರನೇ ಕೃಷ್ಣ ಸಂತೋಷವಾಗಿದ್ರೆ ಈ ಇಡೀ ಜಗತ್ತಿಗೆ ಬಾಸ್ ಅವರೇ, ಅವ್ರು ಸಂತೋಷವಾಗಿದ್ರೆ ನಮ್ಮ ಲೈಫಲ್ಲೂ ನಮ್ಗೆ ಸಂತೋಷ ಸಿಗುತ್ತೆ. ಸೊ ಇದನ್ನೇನು ಇಲ್ಲಿ ಮುಗಿಸ್ತೀನಿ. ಹರೇ ಕೃಷ್ಣ. ಏನಾದ್ರು ತಪ್ಪಿದ್ರೆ ಯಾಕಂದ್ರೆ ಏನು ಕ್ವಶನ್ಸ್ ಇದೆ? ಕೂರತ್ತಾಳ್ವಾರ್ ಬಂದ್ಬಿಟ್ಟು ಒಂದ್ಸತಿ ಏನಾಗುತ್ತೆ ಅಂದ್ರೆ, ಚೋಳ ರಾಜ ಇರ್ತಾರೆ. ಚೋಳ ರಾಜ ಗೊತ್ತು, ತಮಿಳ್ನಾಡು ಅಲ್ಲಿ ಫೇಮಸ್. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಒಂದು ಟೈಮಲ್ಲಿ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಒಂದು ಶಿವ ಭಕ್ತರು ಚೋಳ ರಾಜ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾರ್ಯಾರು ವೈಷ್ಣವರು ಇದ್ದಾರೋ, ವಿಷ್ಣು ಭಕ್ತರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರ ಮಧ್ಯೆ ಬಂದು ಒಂದು ಚಾಲೆಂಜ್ ಮಾಡ್ತಾ ಇದ್ರು, ಯಾರು ಶ್ರೇಷ್ಠ ಅಂತ ಒಂದು ಚಾಲೆಂಜ್. ಸೊ ಇದು ಒಂದು ಕಾಂಪಿಟೇಷನ್ ಇತ್ತು. ಅವ್ರು ಸೋತು ಹೋದ್ರೆ ಬಂದು ಏನ್ ಮಾಡ್ತಾ ಇದ್ರು, ಅವ್ರನ್ನ ಕೊಲ್ತಾ ಇದ್ರು. ಈ ಎಂಟೈರ್ ತಮಿಳ್ನಾಡು ಯಾರು ಇರಬಾರ್ದು, ಇವರೇ ಇರ್ಬೇಕಂತ ಒಂದು ಮೈಂಡ್ ಸೆಟ್ ಇತ್ತು ಅವ್ರಿಗೆ. ಸೊ ಆ ಟೈಮಲ್ಲಿ ಸೊ ಅವಾಗ ಏನಾಯ್ತು ಅಂದ್ರೆ, ಈ ವಿಷ್ಣು ಭಕ್ತಿಯನ್ನು ತುಂಬಾ ಪ್ರಚಾರ ಮಾಡೋದು ರಾಮಾನುಜಾಚಾರ್ಯ ಬಂದ್ಬಿಟ್ಟು ಎಲ್ಲ ಕಡೆ ಹೋಗಿ ಬಂದ್ಬಿಟ್ಟು ಪ್ರಚಾರ ಮಾಡಿ ಏನ್ ಮಾಡ್ತಾ ಇದ್ರೆ, ವಿಷ್ಣು ಭಕ್ತಿಯನ್ನ ಇದು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಾಯ್ತು, ಈ ರಾಮಾನುಜಾಚಾರ್ಯನ ಕರ್ಕೊಂಡು ಬನ್ನಿ, ಅವ್ರನ್ನ ಕೊಂದ್ಬಿಡೋಣ ಅಂತ ಒಂದು ಪ್ಲಾನ್ ಇತ್ತು ಇವ್ರಿಗೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಕೂರತ್ತಾಳ್ವಾರ್ಗೆ ಈ ವಿಷಯ ಗೊತ್ತಾಗುತ್ತೆ. ಕುರೇಶಿ ಅವರೇ ಬಂದ್ಬಿಟ್ಟು ಕೂರತ್ತಾಳ್ವಾರ್. ಸೊ ಅವ್ರಿಗೆ ಈ ಸುದ್ದಿ ಗೊತ್ತಾಗುತ್ತೆ. ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಗುರುನ ಈ ತರ ಮಾಡ್ತಾ ಇದಾರಲ್ಲ, ನಾನೇ ಹೋಗ್ತೀನಿ ಅಂತ ಏನ್ ಮಾಡ್ತಾರೆ, ಅವರು ರಾಮಾನುಜಾಚಾರ್ಯ ಆ ತರ ಡ್ರೆಸ್ ಹಾಕೊಂಡು, ಅವ್ರಿಗೆ ಗೊತ್ತಿರಲ್ಲ, ನೋಡಿಲ್ಲ ಯಾರು ರಾಮಾನುಜಾಚಾರ್ಯ ಅಂತ. ಸೊ ಅವ್ರು ಬಂದ್ಬಿಟ್ಟು ಈ ತರ ಡ್ರೆಸ್ ಹಾಕೊಂಡು ಹೋಗ್ತಾರೆ ರಾಜನ ಹತ್ರ. ಹೋಗಿ ಏನ್ ಮಾಡ್ತಾರೆ ಅಂದ್ರೆ, ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿ ಏನಾಗುತ್ತೆ ಅಂದ್ರೆ, ವಿನ್ ಆಗ್ಬಿಡ್ತಾರೆ. ಆ ಚಾಲೆಂಜ್ ಅಲ್ಲಿ ವಿನ್ ಆಗಿ ಏನ್ ಮಾಡ್ತಾರೆ, ಅವ್ರ ಕಣ್ಣನ್ನು ಕಿತ್ತಾಕ್ಬಿಡ್ತಾರೆ. ಆ ರಾಜ ಕಿತ್ತಾಕ್ಬಿಟ್ಟು ಏನಾಗುತ್ತೆ ಅಂದ್ರೆ, ಈ ಒಂದು ನ್ಯೂಸ್ ಬಂದ್ಬಿಟ್ಟು ರಾಮಾನುಜಾಚಾರ್ಯಗೆ ಹೋಗುತ್ತೆ, ನನ್ಗೋಸ್ಕರ ನೀನು ಕಣ್ಣನ್ನೇ ಕೊಟ್ಬಿಟ್ಟೆ ಅಲ್ಲ ಅಂತ. ಮತ್ತೆ ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ, ನೀನ್ ಬಂದ್ಬಿಟ್ಟು ರಂಗನಾಥ ಹತ್ರ ಬೇಡ್ಕೋ, ನಿನ್ ತಿರ್ಗಾ ನೀನ್ ಬರ್ಬೇಕಂತ ಬೇಡ್ಕೋ ಅಂತ ಈ ತರ ಹೇಳ್ತಾರೆ. ಆದ್ರೆ ಈ ಕೂರತ್ತಾಳ್ವಾರ್ ಏನ್ ಮಾಡ್ತಾರೆ, ನನ್ಗೆ ಈ ತರ ಮಾಡಿರುವ ರಾಜನಿಗೆ ಬಂದ್ಬಿಟ್ಟು ಮೋಕ್ಷ ಸಿಗ್ಬೇಕಂತ ಬೇಡ್ತಾರೆ.
ಅದರಲ್ಲೂ ಇನ್ನೂ ಸಂತೋಷ ಆಗುತ್ತೆ. ರಾಮಾನುಜಾಚಾರ್ಯ ಫಸ್ಟ್ ಆಫ್ ಆಲ್ ಅವ್ರು ಬಂದು ಕಣ್ಣು ಕೊಟ್ಟಿದ್ದಾರೆ, ಇದರಲ್ಲಿ ಈ ಥರ ಬೇಡ್ತಾ ಇದ್ದಾರಲ್ಲ ಅಂತ ಇನ್ನೂ ಸಂತೋಷ ಆಗ್ತಾ ಇದೆ ರಾಮಾನುಜಾಚಾರ್ಯಗೆ. ಮತ್ತೆ ಏನಾಗುತ್ತೆ ಅಂದರೆ ಭಗವಂತನೇ ಅವ್ರ ಮುಂದೆ ಬಂದ್ಬಿಟ್ಟು ಕುರತಾಲ್ವರ ಹತ್ರ ಬಂದ್ಬಿಟ್ಟು ನಿಮ್ಗೇನು ವರ ಬೇಕಂತ ಮತ್ತೆ ಇನ್ನೊಂದ್ಸತಿ ಕೇಳ್ತಾರೆ. ಕೇಳಿದಾಗ ಮೋಕ್ಷ ಸಿಗ್ಬೇಕಂತ ಮೋಕ್ಷ ಕೊಡ್ತಾರೆ ಕುರತಾಲ್ವರಿಗೆ. ಅದು ಮಾತ್ರ ಇಲ್ಲ, ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಮೋಕ್ಷ ಸಿಗುತ್ತೆ ಅಂತ ಭಗವಂತ ಅವರಿಗೆ ಬಂದ್ಬಿಟ್ಟು ವರ ಕೊಡ್ತಾರೆ. ಇದನ್ನ ಕೇಳಿ ರಾಮಾನುಜಾಚಾರ್ಯಗೆ ತುಂಬಾ ಖುಷಿ. ಯಾಕಂದ್ರೆ ಅವ್ರ ಜೊತೆ ತಾನೇ ರಾಮಾನುಜಾಚಾರ್ಯ ಹತ್ರ ಇದ್ದಾರೆ, ನನಗೂ ಮೋಕ್ಷ ಸಿಗುತ್ತೆ ಅಂತ ಅವ್ರಿಗೊಂದು ಖುಷಿ ಇದೆ. ಅರೆ ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಇವತ್ತು ವಂಡರ್ಫುಲ್ ಕ್ಲಾಸ್ ಆ್ಯಕ್ಚುಲಿ. ಸೊ ನಾವೆಲ್ಲ ಯಾವುದೋ ಕೆಲಸಕ್ಕೆ ಬರೆದವರು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆದರೆ ನಾವೆಲ್ಲರೂ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದೀವಿ ಅಂತ ಪ್ರಭುಗಳು ಇವತ್ತು ಹೇಳಿದರು. ಸೊ ಯಾವ ಕಂಪ್ನಿ ಕೆಲಸ ಮಾಡ್ತಿದ್ದೀವಿ ನಾವು? ಕೃಷ್ಣನ ತೃಪ್ತಿ ಮಾಡುವಂಥ ಕೆಲಸ, ರೈಟ್? ಸೊ ವಂಡರ್ಫುಲ್ ಕ್ಲಾಸ್. ಸೊ ಭಗವಂತನ ತೃಪ್ತಿ ಪಡಿಸೋವಂಥದ್ದೇ ನಮ್ಮ ಜೀವನದ ಮೂಲ್ಯವಾದ ಧರ್ಮ. ಅಂದರೆ ಧರ್ಮದ ಶ್ರೇಷ್ಠತೆಯನ್ನು ಉತ್ತುಂಗಕ್ಕೆ ಕರ್ಕೊಂಡೋಗಿದ್ದಂಥ ಪ್ರಭುಗಳಿಗೆ ಇವತ್ತು ವಂದನೆಗಳು. ಯಾವುದು ನಿಜವಾದ ಧರ್ಮ ಅನ್ನೋದನ್ನು ತುಂಬ ಸವಿಸ್ತಾರವಾಗಿ ಎಷ್ಟೊಂದು ಎಕ್ಸಾಂಪಲ್ಗಳು ಕೊಟ್ಟು ಇವತ್ತು ನಮಗೆ ಮನದಟ್ಟು ಮಾಡಿಕೊಟ್ಟಂತಹ ಶ್ರೀ ಜಗದೀಶ್ವರ ಬಾಲಾಜಿ ದಾಸ್ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳನ್ನು ನಾವು ನಮ್ಮ ಮೂಲಕ ಸಲ್ಲಿಸೋಣ. ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಎಲ್ಲರೂ ಹೇಳಿ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಇದೇ ಥರ ನಮಗೆ ನಿಮ್ಮ ಒಂದು ಆಧ್ಯಾತ್ಮಿಕವಾದ ಇದನ್ನು ಹಂಚಿಕೊಳ್ಳಿ. ಓಕೆ, ಹರೇ ಕೃಷ್ಣ. ಇನ್ನು ಮುಂದಿನ ಕಾರ್ಯಕ್ರಮಗಳಿಗೋಸ್ಕರ ಎಲ್ಲರೂ ದಯವಿಟ್ಟು ಮೇಲ್ಗಡೆ ಗಿರಿಧಾರಿ ಹಾಲಿಗೆ ಹೊರಡಬೇಕಂತ ಕೇಳ್ಕೊತೀನಿ. ಹರೇ ಕೃಷ್ಣ. ಸೂಪರ್ ಪ್ರಭು, ವೆರಿ ನೈಸ್ ಕ್ಲಾಸ್, ವೆರಿ ನೈಸ್.